ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ನಮೋ ವಿಷ್ಣುಪಾದಾಯ ಕೃಷ್ಣಾಯ ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ತನಕ ಬೇರೆ ಬೇರೆ ರೀತಿಯ ಯಜ್ಞಗಳನ್ನ ಮಾಡೋದು ಹೇಗೆ ಅಂತ ಹೇಳಿ ಭಗವಂತ ಹೇಳಿದ್ದಾರೆ ನಮಗೆ. ಆಮೇಲೆ ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಯಾವ ಯಾವ ರೀತಿಯ ಮನಸ್ಥಿತಿಗೆ ಅನುಗುಣವಾಗಿ ಒಂದಲ್ಲ ಒಂದು ರೀತಿಯ ಯಜ್ಞದಲ್ಲಿ ತೊಡಗಿರ್ತಾರೆ ಅಂತ ಹೇಳಿ. ಅದನ್ನ ಅಕಸ್ಮಾತ್ ಯಾರಾದರೂ ಯಜ್ಞ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಇಲ್ಲೂ ಇಲ್ಲ ಎಲ್ಲೂ ಇಲ್ಲ. ಅವನಿಗೆ ಈ ಲೋಕದಲ್ಲಿ ಆಗ್ಲಿ ಪರಲೋಕದಲ್ಲಿ ಆಗ್ಲಿ ಭಗವಂತನ ಲೋಕದ ಎಲ್ಲಿ ಕೂಡ ಅವನಿಗೆ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದನ್ನು ಆ ಯಜ್ಞ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಶ್ಲೋಕ. ಆ ಯಜ್ಞವನ್ನು ಮಾಡೋದು ಯಾವ ರೀತಿಯಲ್ಲಿ, ಯಾರು ಯಾರ ಉಪದೇಶ ಇಲ್ಲದೆ ಆ ಯಜ್ಞ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹೇಗೆ ಆ ಯಜ್ಞಕ್ಕೆ ನಾವು ಕ್ವಾಲಿಫಿಕೇಶನ್ ಸಿಗತ್ತೆ, ಆ ಯಜ್ಞ ಮಾಡ್ಲಿಕ್ಕೆ ಹೇಗೆ ಕ್ವಾಲಿಫಿಕೇಶನ್ ಸಿಗ್ತದೆ ಅಂತ ಹೇಳಿ. ಶ್ಲೋಕ 34. ತದ್ ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಇದು ಸಾಧ್ಯ ಆದ್ರೆ ಈ ಶ್ಲೋಕವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು ನಾವೆಲ್ಲರೂ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ತತ್ ತತ್ ಅಂತ ಹೇಳಿದ್ರೆ ಈಗ ಹೇಳಿದಂತಹ ಇಲ್ಲಿಯ ತನಕ ಹೇಳಿದಂತಹ ಯಜ್ಞಗಳ ಜ್ಞಾನವನ್ನು ಇಲ್ಲಿಯ ತನಕ 33ನೇ ಶ್ಲೋಕದವರೆಗೆ ಏನೆಲ್ಲ ಯಜ್ಞಗಳನ್ನು ಹೇಳಿದ್ದಾರೆ. ಬ್ರಹ್ಮಚಾರಿ ಮಾಡುವಂತಹ ಯಜ್ಞ, ಗೃಹಸ್ಥ ಮಾಡುವ ಯಜ್ಞ, ದ್ರವ್ಯ ಯಜ್ಞ, ಯೋಗ ಯಜ್ಞ, ತಪೋ ಯಜ್ಞ, ಈ ರೀತಿಯಲ್ಲಿ ಬೇರೆ ಬೇರೆ ಯಜ್ಞಗಳನ್ನ ಭಗವಂತ ಹೇಳಿದ್ದನ್ನ ತಿಳಿಯಲು ವಿದ್ಧಿ, ಅದನ್ನು ತಿಳಿಯಲು ಪ್ರಯತ್ನಿಸು ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಈಗಿನ ತನಕ ಹೇಳಿದಂತಹ ಯಜ್ಞಗಳ ಜ್ಞಾನವನ್ನ ತಿಳಿಯಲು ಪ್ರಯತ್ನಿಸು. ಹೇಗೆ? ಪ್ರಣಿಪಾತೇನ, ಗುರುಗಳ ಬಳಿಗೆ ಹೋಗಿ ಟೈಮ್ ಪಾಸಿಗಲ್ಲ, ಗುರುಗಳ ಬಳಿಗೆ ಹೋಗುದು ಅಂತ ಹೇಳಿದ್ರೆ ಏನು? ಬಳಿಗೆ ಹೋಗುದು ಅಂತ ಹೇಳಿದ್ರೆ ಸಂಪೂರ್ಣ ಶರಣಾಗತೆ ತಗೊಳ್ಳೋದು, ಗುರುವನ್ನ ಸಂಪೂರ್ಣ ಶರಣ ತಗೊಳ್ಳುವಂಥದ್ದು. ಅವನು ಹೇಳಿದ್ದನ್ನ, ಗುರುಗಳು ಹೇಳಿದ್ದನ್ನ ಸಂಪೂರ್ಣವಾಗಿ ನಾನು ಫಾಲೋ ಮಾಡ್ತೇನೆ ಅಂತ ಹೇಳುದನ್ನ ಪ್ರಣಿಪಾತ ಅಂತ ಹೇಳ್ತಾರೆ. ಪ್ರಣಿಪಾತೇನ, ಗುರುಗಳ ಬಳಿಗೆ ಹೋಗಿ, ಪರಿಪ್ರಶ್ನೇನ, ವಿನಯಪೂರ್ವಕ ವಿಚಾರಣೆಗಳಿಂದ, ವಿಚಾರಣೆ ಅಂದರೆ ಪೊಲೀಸ್ ಎಂಕ್ವೈರಿ ಅಲ್ಲ, ಪ್ರಶ್ನೆಗಳಿಂದ, ವಿಚಾರಣೆಗಳಿಂದ ನನಗೆ ಗೊತ್ತಿಲ್ಲದಂತಹ ಆಧ್ಯಾತ್ಮಿಕ ವಿಚಾರಗಳನ್ನ, ಅರ್ಥ ಆಗದೇ ಇರೋದನ್ನ ಗುರುಗಳಲ್ಲಿ ಕೇಳಿ ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ಪ್ರಗತಿಯ ಕಡೆ ಮುನ್ನಡೆಯುವುದು. ಸೇವೆಯ, ಸೇವೆಯನ್ನು ಸಲ್ಲಿಸುವುದು. ಯಾರಿಗೆ? ಗುರುವಿಗೆ. ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಿಸಿ ಗುರುವಿನ ಸೇವೆ ಮಾಡುದು. ಅದು ಕೂಡ ಮೀನಿಯಲ್ ಸರ್ವೆಂಟ್ ಆಗ್ಬೇಕು. ಮೀನಿಯಲ್ ಅಂತ ಹೇಳಿದ್ರೆ ಎಷ್ಟಷ್ಟು ಏನು ಇಲ್ಲ, ನಾನು ನಿಷ್ಪ್ರಯೋಜಕ ನಾನು ಅಂತ ಹೇಳೋ ಭಾವನೆಯಿಂದ ಮಾಡಬೇಕು. ಆ ಭಾವನೆಯಿಂದ ಗುರುವಿನ ಸೇವೆ ಮಾಡಬೇಕು. ಯಾವತ್ತು ನಾನು ಗುರುವಿಗೆ ಸಮಾನ ಆಗ್ಲಿಕ್ಕೆ ಪ್ರಯತ್ನ ಪಡಬಾರದು. ಉಪದೇಕ್ಷಂತಿ, ಹಾಗೆ ಮಾಡಿದ್ರೆ ಅವರು ದೀಕ್ಷೆ ನೀಡುವರು. ಇಲ್ಲಿ ದೇಕ್ಷ್ಯ ಅಂತ ಹೇಳೋ ಪದ ಬಂದಿದೆ, ಆದ ಕಾರಣ ದೀಕ್ಷೆ ಅಂತ ಇಲ್ಲಿ ಬಂತು. ಉಪದೇಕ್ಷಂತಿ ಅಂದ್ರೆ ಗುರುಗಳು, ನಾವೆಲ್ಲ ಆ ಗುರುಗಳ ಅನುಯಾಯಿಗಳು ವಿನಃ ನಾವು ಯಾರು ಗುರುಗಳಲ್ಲ. ಅನುಯಾಯಿಗಳು ಅಥವಾ ಗುರುಗಳು ಹೇಳಿದ್ದನ್ನ ಮಾಡ್ತಾ ಇರುವವರು ನಾವು. ಆ ಗುರುಗಳು ಯಾರು ಅಂತ ಹೇಳಿದ್ರೆ ಆ ಒಂದು ಪರಂಪರೆಯಲ್ಲಿ ಬಂದು ಅವರಿಗೆ ಅಥಾರಿಟಿ ಕೊಟ್ಟಿದೆ. ಅಥಾರಿಟಿ ಏನು ಹೇಳಿದೆ? ಅವರಿಗೆ ಅಥರೈಸ್ ಮಾಡಿದೆ, ಹೀಗಾಗ್ಬೇಕು ಅಂತ ಹೇಳಿ. ಉದಾಹರಣೆಗೆ ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದಲ್ಲಿ ಕೂಡ ಅದೇ ರೀತಿಯಲ್ಲಿ ಇದೆ. ಒಂದು ಟೀಮೇ ಇದೆ. ಆ ಟೀಮ್ ಇಂದ ಏನಾಗ್ತದೆ? ಇವರು ಗುರುಗಳು ಅಂತ ಆಗ್ತದೆ. ಸುಮ್ಮನೆ ನಾನು ಗುರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವೆಲ್ಲ ಆ ಗುರುಗಳ, ಎಲ್ಲಾ ಗುರುಗಳ, ಈಗ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದಲ್ಲಿ
ತುಂಬಾ ಗುರುಗಳಿದ್ದಾರೆ. ಅವರೆಲ್ಲ ಗುರುಗಳ ಒಂದು ಅನುಯಾಯಿಗಳು ನಾವು. ಅಂದ್ರೆ ಗುರು ತತ್ವದ ಅನುಯಾಯಿಗಳು ನಾವು. ಅದನ್ನ ಅವ್ರು ಹೇಳಿದ್ದನ್ನೆಲ್ಲ ನಾವು ಫಾಲೋ ಮಾಡೋದು. ಓ, ಇದು ನನ್ನ ಗುರು ಹೇಳಿದ್ದು, ಓ ಅದು ನನ್ನ ಗುರು ಅಲ್ಲ, ಅವರ ಗುರು ಇಲ್ಲ, ತಪ್ಪಾಗ್ತದೆ. ನಾವು ಯಾವಾಗ ಆ ರೀತಿಯಲ್ಲಿ ಹೋಗ್ತೇವೆ, ಆಗ ನಾವು ನಿಜವಾಗಿ ಶಿಲ ಪ್ರಭುಪಾದರ ಸೇವೆ ನೇರ ಮಾಡಿದಂತಹ ಭಾಗ್ಯ ಸಿಗ್ತದೆ ನಮಗೆ. ದೀಕ್ಷೆ ನೀಡ್ತಾರೆ. ತೇ ನಿನಗೆ ಜ್ಞಾನಂ, ಜ್ಞಾನದಲ್ಲಿ ಜ್ಞಾನಿನಃ ಆತ್ಮ ಸಾಕ್ಷಾತ್ಕಾರಿಗಳು, ತತ್ವ ಸತ್ಯದ ದರ್ಶಿನಃ ದ್ರಷ್ಟರಾದ. ಅಂದ್ರೆ ಜ್ಞಾನ ಯಾರಿಗೆ ಉಂಟು? ತತ್ವದರ್ಶಿನಃ ಅಂದ್ರೆ ನಿಜವಾಗಿ ತತ್ವವನ್ನು, ಭಗವತ್ ತತ್ವವನ್ನು ಅರ್ಥ ಮಾಡಿಕೊಂಡಂತಹ ಭಕ್ತ ಪರಂಪರಾನುಗತವಾಗಿ ಬಂದು ಅವನು ದೀಕ್ಷೆ ಕೊಡ್ಲಿಕ್ಕೆ ಅರ್ಹನಾಗುವಾಗ, ಅಂಥವನು ಕೊಟ್ಟ ದೀಕ್ಷೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಿಜವಾದ ಯಜ್ಞದ ಉದ್ದೇಶ ಒಬ್ಬ ವ್ಯಕ್ತಿಗೆ ಅರಿವಾಗ್ತದೆ. ಆದ ಕಾರಣ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವೆಲ್ಲ ಜಪ ಮಾಡ್ತಿದ್ದೇವೆ. ಆದರೆ ಯಾವಾಗ ದೀಕ್ಷೆಯಾಗಿ ಅದನ್ನು ಶುರು ಮಾಡ್ತೇವೆ, ಆಗ ಅದಕ್ಕೆ ಪವರೇ ಬೇರೆ. ಅದಕ್ಕೆ ಪವರೇ ಬೇರೆ. ಯಾಕೆಂದ್ರೆ ಆ ಭಗವಂತನನ್ನ ಸಾಕ್ಷಾತ್ ನೋಡಿದವರು, ಯಾವುದೇ ಮುಖೇನ ಇರಬಹುದು, ನೇರ ನೋಡಿರ್ಬೋದು, ಶಬ್ದ ಮುಖೇನ ಇರಬಹುದು, ಪರಂಪರಾ ಅನುಗತವಾಗಿರಬಹುದು, ಅವರು ಯಾವಾಗ ನಮಗೆ ದೀಕ್ಷೆ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಆದ ಕಾರಣ ಗುರು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಕೃಷ್ಣನೇ, ಭಗವಂತನೇ ನೇರವಾಗಿ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ ಹೇಳಿದಾನೆ, ನೀನೇ ನನ್ನ ಗುರು ಅಂತ ಹೇಳಿ. ಕಾರ್ಪಣ್ಯ ದೋಷೋ ಉಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಚ್ಛ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ನನಗೆ ಎಂತ ಗೊತ್ತಿಲ್ಲ, ನನಗೆ ಕನ್ಫ್ಯೂಷನ್ ಆಗ್ತಾ ಉಂಟು, ನನಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಿಲ್ಲ, ನನಗೆ ಯಾವುದು ಒಳಿತು ಯಾವುದು ಕೆಡುಕು ಅಂತ ನನಗೆ ಅರ್ಥವೇ ಆಗ್ತಿಲ್ಲ. ದಯವಿಟ್ಟು ನನ್ನನ್ನು ನಿನ್ನ ಪಾದ ಕಮಲಗಳಿಗೆ ಅರ್ಪಿಸಿ, ನೀನೇ ನನ್ನ ಗುರುಗಳು ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ತಾನೆ. ಆದರೆ ಭಗವಂತ 4ನೇ ಅಧ್ಯಾಯದ ಕೊನೆಯಲ್ಲಿ ಆಗುವಾಗ ಹೇಳ್ತಿದ್ದಾರೆ, ಅಷ್ಟು ಮಾತ್ರ ಮಾಡಿದ್ರೆ ಸಾಲದು, ಇದನ್ನೆಲ್ಲ ಅರ್ಥ ಮಾಡಬೇಕಿದ್ರೆ ಇನ್ನೂ 2 ಇದೆ. ಬರೀ ಸರೆಂಡರ್ ಆದ್ರೆ ಸಾಲದು, ಸೇವೆ ಮಾಡಬೇಕು, ಇದು ಇಂಪಾರ್ಟೆಂಟ್. ಪ್ರಶ್ನೆ ಮತ್ತು ಪ್ರಣಿಪಾತ ಮಾಡ್ತಿದ್ದೇವೆ ನಾವು, ಆದರೆ ಸೇವೆ ಮಾಡ್ತಾ ಇಲ್ಲ. ಆ ಸೇವೆ ಮಾಡಬೇಕು ಅಂತ ಹೇಳಿ ಭಗವಂತ ಈ ಮೂಲಕ, ಈ ಶ್ಲೋಕದ ಮುಖಾಂತರ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಜೀವಿಗೂ ಈ ಸೇವೆಯ ಇಂಪಾರ್ಟೆನ್ಸ್ ಎಂತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗವಂತ. ಯಾಕಂದ್ರೆ ಸೇವೆ ಅಂತ ಹೇಳಿದ ತಕ್ಷಣ ನಾವೆಲ್ಲ ದೂರ ಹೋಗ್ತೇವೆ. ಇಲ್ಲ, ಆ ಸೇವೆಯಿಂದ ಮಾತ್ರ ಭಗವಂತನ ದರ್ಶನ ಸಾಧ್ಯ, ಭಗವಂತನ ಸಾಕ್ಷಾತ್ಕಾರ ಸಾಧ್ಯ. ಮುಂದೆ ಹೋಗ್ತೀನಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು, ಅವರಿಗೆ ಸೇವೆ ಮಾಡು. ಪ್ರಶ್ನೆ ಮಾಡೋದು ನಮ್ರವಾಗಿರ್ಬೇಕು, ಸೇವೆ ಮಾಡೋದು ಕೂಡ ನಮ್ರವಾಗಿರ್ಬೇಕು. ಗುರುವಿನ ಸೇವೆ 2 ರೀತಿಯಲ್ಲಿ ಗುರುವಿನ ಸೇವೆ ಇದೆ. ಮೊದಲನೆಯದು ನೇರವಾಗಿ ಗುರುವಿನ ದೇಹ ಇರುವಾಗ ಗುರುವಿನ ದೇಹಕ್ಕೆ ಅನುಗುಣವಾದಂತಹ ಸೇವೆ ಮಾಡುವುದು. ಅದಕ್ಕೆ ವಪು ಸೇವೆ ಅಂತ ಹೇಳ್ತಾರೆ. ವಪು ಸೇವಾ, ವಪು ಅಂತ ಹೇಳಿದ್ರೆ ಶರೀರ, ವಪುಹು ಅಂತ ಹೇಳಿದ್ರೆ ಶರೀರ. ಯಾವಾಗ ಗುರುಗಳು ಈ ಬಾಹ್ಯ ಶರೀರದಲ್ಲಿ ಇರ್ತಾರೆ, ಆ ಶರೀರದ ಸೇವೆ ಮಾಡುದು. ಅದು ಹೇಗೆ ಮಾಡಬಹುದು, ಯಾರಾದ್ರೂ ಹೇಳ್ಬೋದಾ? ಗುರುವಿನ ಶರೀರದ ಸೇವೆ ಹೇಗೆ ಮಾಡಬಹುದು? ಅವರು ಬಟ್ಟೆ ಒಗೆಯುವುದು, ಹ್ಮ್ ಅವ್ರ ಬಟ್ಟೆ ವಾಶ್ ಮಾಡೋದು ಪ್ರಭುಜಿ. ಅವರ ಬಟ್ಟೆ ಒಗೆಯುವಂಥದ್ದು. ಆಮೇಲೆ ಆ ಪ್ರಸಾದ ಮಾಡಿಕೊಡುವಂಥದ್ದು. ಹಾ, ಅವರಿಗೆ ಭಗವಂತನ ಪ್ರಸಾದವನ್ನ ಕೊಡುವಂಥದ್ದು. ಓಕೆ, ಆಮೇಲೆ ಹೇಳಿ, ಅಷ್ಟೇನಾ? ಅಟ್ಲೀಸ್ಟ್ ದೀಕ್ಷೆ ಆದವರು, ಇಷ್ಟರವರೆಗೆ ದೀಕ್ಷೆ ಆದವರು ಹೇಳಿ. ಆಗದವರು ಹೇಳ್ಬೋದು ಖಂಡಿತವಾಗಿ. ನಾವು ತಗೋಬೇಕು ಅನ್ಕೊಂತಿದೀವಿ ಪ್ರಭುಜಿ. ಹರೇ ಹರಿ ಕೃಷ್ಣ. ಹರಿ, ಹೇಳಿ ಹೇಳಿ, ಉತ್ತರ ಹೇಳಿ. ಪ್ರಭುಜಿ, ಕೇಳ್ತಿಲ್ಲ. ಡಿಸ್ಟ್ರಿಬ್ಯೂಷನ್ ಆಗುದಿಲ್ವಾ? ಅದು ವಪು ಸೇವೆಗೆ ಬರುದು. ಪುಸ್ತಕ ವಿತರಣೆ ಅವರ ವಪು ಸೇವೆಗೆ ಬರುದಿಲ್ಲ ಅಲ್ಲ? ಇಲ್ಲ, ಬೇರೆ ಏನ್ ಮಾಡ್ಬೋದು? ಮತ್ತೆ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಅವರದ್ದು ಸೇವೆ ಮಾಡ್ಬೋದಲ್ಲ ಪ್ರಭುಜಿ? ಹಾ, ಅದೆಲ್ಲ ಹುಷಾರಿಲ್ಲ. ನಮ್ಗೆ ಸಿಗುದಿಲ್ಲ ಪ್ರಭುಜಿ. ಯಾಕೆ ಸಿಗುದಿಲ್ಲ? ಬ್ರಹ್ಮಚಾರಿಗಳಿಗೆ ಮಾತ್ರ ಸಿಗ್ತದೆ. ಯಾಕೆ ಹಾಗೆ ಹೇಳ್ತೀರಿ? ಬ್ರಹ್ಮಚಾರಿಗಳಿಗೆ ಮಾತ್ರ ಅಂತ ಹಾಗೇನಿಲ್ಲ ನನ್ನ ಮತ್ತೆ. ಅನಿಸಿಕೆ. ಹಾ ಪ್ರಭುಜಿ. ಇಲ್ಲ ಇಲ್ಲ, ಹಾಗೇನಿಲ್ಲ, ಹಾ ಹಾಗೇನಿಲ್ಲ. ನೀವು ಹಾಗೆ ಅನ್ಕೊಳ್ತಿದ್ದೀರಿ. ಹಾ ಹಾ
ನಿಜವಾಗಿ ಹೌದು ಭಗವದ್ ಪ್ರಭುಜಿ. ಭಕ್ತನಿಗೆ ಏನೂ ವ್ಯತ್ಯಾಸ ಇರುವುದಿಲ್ಲ, ಯಾರ ಬಗ್ಗೆಯೂ ವ್ಯತ್ಯಾಸ, ಅವರು ಹೆಣ್ಣು ಇವರು ಗಂಡು ಅಂತ ಇರುದಿಲ್ಲ. ಆದ್ರೆ ಸೋಷಿಯಲ್ ಹೌದು ನಾರ್ಮ್ಸ್ ಪ್ರಭುಜಿ. ಅಂತ ಇದೆಯಲ್ಲ, ಅದಕ್ಕೋಸ್ಕರ ಹೀಗಿದೆ. ಹಾ ಆದ ಕಾರಣ ಹಾ ನಿಮಗೆ ವಪು ಸೇವೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಈಗ ಅವರಿಗೆ ಹುಷಾರಿಲ್ಲದಿರುವಾಗ ನೀವು ಆ ಅಡಿಗೆ ಮಾಡಿ ಅದಕ್ಕೆ ಬೇಕಾದ್ದು, ಈಗ ಅವರಿಗೆ ಶೀತ ಆಗಿದೆ, ಕೋಲ್ಡ್ ಆಗಿದೆ ಅಂತ ಇಟ್ಟುಕೊಳ್ಳುವ, ನೀವು ಅವರಿಗೆ ಹ್ಮ್. ಕಷಾಯ ಮಾಡಿ ಕೊಟ್ರೆ ಏನ್ ಬೇಡ ಅಂತ ಹೇಳ್ತಾರ? ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಹೌದು ಹೌದು ಈ ಪ್ರಭುಜಿ. ರೀತಿಯಲ್ಲಿ ನೀವು ನೇರ ದೇಹ ಹ ಸೇವೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವರಿಗೆ ಹೌದು ದೇಹಕ್ಕೆ ಸಹಾಯ ಆಗುತ್ತೆ. ಹೌದು ಹೌದು ಪ್ರಭುಜಿ. Yes. ಹಾ ಸರಿ. ಯಾವ ಮಹಾರಾಜರಿಗೂ ಗಂಡು ಹೆಣ್ಣು ವ್ಯತ್ಯಾಸ ಇಲ್ಲ, ಆದ್ರೆ ಸೋಷಿಯಲ್ ನಾರ್ಮ್ಸ್ ಅಂತ ಹೇಳ್ತಾರಲ್ಲ, ವರ್ಣಾಶ್ರಮ ಹೌದು ಪದ್ಧತಿಯನ್ನು ನಾವು ಹೌದು ಅನುಸರಿಸಲೇಬೇಕು. ಇಲ್ಲ ಅಂತ ಹೌದು ಹೇಳಿದ್ರೆ ಏನಾಗ್ತದೆ ನಮ್ಗೆಲ್ಲ ಗೊತ್ತು, ಆ ಉದ್ದೇಶ. ಹೌದು ಹೌದು ಪ್ರಭುಜಿ. ಹರೇ ಬೇರೆ ಕೃಷ್ಣ. ಯಾವ್ದಾದ್ರು ಸೇವೆ ಇದೆಯಾ? ಅಪುಹು ಅಂದ್ರೆ ದೇಹದ ಸೇವೆ ಯಾವ ರೀತಿಯಲ್ಲಿ ಮಾಡಬಹುದು? ತುಂಬಾ ಸಿಂಪಲ್. ಅವರಿಗೆ ಹರೇ ನಮಗೆ ಕೃಷ್ಣ. ಎಷ್ಟಾಗ್ತದೆ ಹೇಳಿ ಮಾತಾಜಿ, ಮಥುರ ಮಾತಾಜಿ. ಹರೇ ಕೃಷ್ಣ. ಈಗ ಅವರ ರೂಮನ್ನು ಕ್ಲೀನ್ ಮಾಡುವುದು, ರೂಮ್ ಅನ್ನು ಕ್ಲೀನ್ ಮಾಡೋದು, ಓಕೆ. ರೂಮನ್ನು ಕ್ಲೀನ್ ಮಾಡುವುದು, ಅವರು ಅದೇ ಅಡಿಗೆ ಮಾಡಿ ಪಾತ್ರೆಗಳನ್ನು ತೊಳೆಯುವುದು ಕೂಡ ವಪು ಸೇವೆ ಆಗ್ತದೆ ಸರಿ. ಅಂತ ಎಣಿಸ್ತೇನೆ. ಮತ್ತೆ ಅವರಿಗೆ ಪ್ರಯಾಣಕ್ಕೆ ಹೋಗುವಾಗ ಅನುಕೂಲತೆಯನ್ನು ಮಾಡೋದು, ಕಾರ್ನಲ್ಲಿ ಕರ್ಕೊಂಡು ಹೋಗೋದು, ಬೇಕಾದರೆ ಏರ್ಪೋರ್ಟಿಂದ ರಿಸೀವ್ ಮಾಡೋದು, ಏರ್ಪೋರ್ಟಿಂದ ಕರ್ಕೊಂಡು ಹೋಗೋದು, ಇದು ಕೂಡ ವಪು ಸೇವೆನೇ ಆಗ್ತದೆ. ಸರಿ. ಆ, ಮತ್ತೆ ಅವರಿಗೆ ಏನೇನು ಮೀಟಿಂಗ್, ಏನು ಅವರದು ಸತ್ಸಂಗ ಇದೆಲ್ಲ ಏನಾದರೂ ಆಗ್ಬೇಕಂದ್ರೆ ಅದಕ್ಕೆ ಅರೇಂಜ್ ಮಾಡೋದು ಕೂಡ ಒಂದು ಒಪ್ಪು ಸೇವೆನೇ ಆಗ್ತದೆ ಸರಿ. ಅಲ್ವಾ ಪ್ರಭು? ಖಂಡಿತ ಖಂಡಿತ. ಹೌದು. ಅದನ್ನು ಮಾಡಿಸ್ಬೋದು ನಾವು. ಕಾಂಗ್ರಿಗೇಷನ್ ಮಾಡಿ, ಜನರನ್ನು ಒಟ್ಟು ಮಾಡಿ, ಗುರುವನ್ನು ಕರೆಸಿ ಒಂದು ಪ್ರೀಚಿಂಗ್ ಮಾಡಿಸೋದು ಕೂಡ ಒಪ್ಪು ಸೇವೆಯಲ್ಲೇ ಬರ್ತದೆ. ಕರೆಕ್ಟ್. ಹರೇ ಕೃಷ್ಣ, ಹರೇ ಕೃಷ್ಣ. ದೇವರ ಪೂಜೆಗೆ ಎಲ್ಲ ರೆಡಿ ಮಾಡಿ ಕೊಡುದು, ಹೂ ಇಡುದು, ಅದಾಗ್ತದ ಪ್ರಭುಜಿ? ಆಗ್ತದೆ. ಎಲ್ಲ ದೇವರಿಗೆಲ್ಲ ಸಿಂಗಾರ ಮಾಡ್ಲಿಕ್ಕೆ ಉಂಟಲ್ಲ, ಕರೆಕ್ಟ್. ಅದೆಲ್ಲ ಮಾಡಿದ್ರೆ ಆಗ್ತದೆ. ಲಾಸ್ಟ್ ಇನ್ನೊಬ್ರು ಹೇಳಿ, ಇಲ್ಲಾದ್ರೆ ತುಂಬಾ ಮುಂದೆ ಹೋಗ್ತಾ ಉಂಟು. ಪಾದ ಸೇವೆ ಪ್ರಭುಜಿ, ಪಾದ ಸೇವೆ ಅಂದ್ರೆ ಅದೇ ಕಾಲು ಒತ್ತುವುದು. ಕಾಲು ಒತ್ತುದು, ಖಂಡಿತ. ಮಸಾಜ್ ಮಾಡುದು, ಕಾಲು ಒತ್ತುದು, ಚಪ್ಪಲಿ ತಂದು ಹತ್ತಿರ ಇಡುದು. ಪ್ರಭುಜಿ. ಓಕೆ. ಈಗ ಇದಕ್ಕೆ ಎಷ್ಟು ಸುಲಭ ಅರ್ಥ ಮಾಡುದು ಹೇಗೆ ಅಂತ ಹೇಳಿದ್ರೆ, ಹುಟ್ಟಿದ ಮಗುವನ್ನ 5 ವರ್ಷದವರೆಗೆ ಹೇಗೆ ಅಮ್ಮ ನೋಡಿಕೊಳ್ತಾಳೆ, ಹುಟ್ಟಿದ ಮಗುವನ್ನ 5 ವರ್ಷದವರೆಗೆ, ಅಥವಾ ಏನೋ ಒಂದು ವರ್ಷ ಅಂತ ಹೇಳ್ತಾ ಇದ್ದೀನಿ, ನಡಿಲಿಕ್ಕೆ ಆಗದವರೆಗೆ ಹೇಗೆ ಆ ಮಗುವಿನ ದೇಹವನ್ನು, ಯಾಕಂದ್ರೆ ಮಗು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಅದನ್ನ ಅಷ್ಟು ಕೇರ್ಫುಲ್ ಆಗಿ ಗಮನಿಸಿಕೊಂಡು ಅಳುವಾಗ ಹಾಗೆ ಹೀಗೆ ಎಲ್ಲ ಕೇರ್ಫುಲ್ ಆಗಿ ನೋಡಿ ಹೇಗೆ ಮಗುವನ್ನ ಕಾಳಜಿಯಿಂದ ನೋಡ್ಕೊಳ್ತಾರೆ ಅಮ್ಮ. ಅದೇ ರೀತಿ ನಾವು ಗುರುವಿನ ಅಮ್ಮ ಆಗೋ ಉದ್ದೇಶ ಅಲ್ಲ, ನಾವು ಅಷ್ಟು ಕಾಳಜಿಯಿಂದ ಸೇವೆ ಮಾಡಬೇಕು ನಾವು ಗುರುಗಳದ್ದು. ಅವ್ರಿಗೂ ಏನು ಅಂತ ಹೇಳಿ ಅವ್ರು ಹೇಳೋಕ್ಕಿಂತ ಮುಂಚೆ ನಮಗೆ ಅರ್ಥ ಆಗಿ ಅವರ ವಪುಹು ಅಂದ್ರೆ ದೇಹವನ್ನ, ಅವರ ದೇಹಕ್ಕೆ ಯಾವುದೇ ದಂಡನೆ ಆಗಬಾರ್ದು ಅಂತ ಹೇಳಿ ಎಲ್ಲ ವೈಷ್ಣವರ ಸೇವೆ ಆಗ್ಬೇಕು. ಗುರು ಅಂತ ಹೇಳಿದ್ರೆ ಎಲ್ಲ ವೈಷ್ಣವರು, ಇಲ್ಲಿ ಬರೀ ಗುರು ಅಲ್ಲ, ಗುರುವಿನ ರೆಪ್ರೆಸೆಂಟೇಟಿವ್ ಎಲ್ಲ ವೈಷ್ಣವರು. ಈಗ ನನ್ನ ಗುರು ಅವರು ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿ ಎಲ್ಲಿದ್ದೀರಲ್ಲ, ಎಲ್ಲರೂ ನನ್ನ ಗುರುವಿನ ರೆಪ್ರೆಸೆಂಟೇಟಿವ್ ನೀವು. ಉದಾಹರಣೆ ನಾನು ಹೇಳ್ತಾ ಇದ್ದೇನೆ. ಯಾವತ್ತು ನಾವು ಅನ್ಕೊಳ್ಬಾರ್ದು ಅದು ಬೇರೆ ಗುರುವಿನ ಶಿಷ್ಯರು, ಇದು ದೊಡ್ಡ ತಪ್ಪು ಮಾಡ್ತಾ ಇರೋದು ನಾವು. ಆ ದೊಡ್ಡ ತಪ್ಪು ಮಾಡ್ತಾ ಇರೋದು ನಾವು. ಹಾಗೆ ಮಾಡಿದರೆ ನಾವು ಯಾವತ್ತೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿಯಲ್ಲಿ. ಕೃಷ್ಣ ಲೋಕದಲ್ಲಿ ಹೋದ ಮೇಲೆ ನಾನು ಅವರದ್ದು ಇವರದ್ದು ಅಂತ ಹೇಳಲಿಕ್ಕೆ ಆಗ್ತದ? ಸಾಧ್ಯವೇ ಇಲ್ಲ. ಆದ ಕಾರಣ ನಾವು ಅಷ್ಟು ನೀಟಾಗಿ, ಯಾವುದೇ ಗುರು ಆಗಿರ್ಲಿ ಅಥವಾ ಯಾವುದೇ ಗುರುವಿನ ಶಿಷ್ಯರಾಗಿರ್ಲಿ, ಎಲ್ಲರಿಗೂ ಕೂಡ ನಾವು ಒಂದು ಮಗುವನ್ನ ಹೇಗೆ ನೋಡ್ಕೊಳ್ತೇವೆ ಆ ರೀತಿಯ ಒಂದು ದೇಹಕ್ಕೆ ಸುಖ ಕೊಡುವಂತಹ, ಅಂದ್ರೆ ದೇಹವನ್ನ ಅವರ ದೇಹಕ್ಕೆ ತೊಂದರೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡೋದು. ಅದಕ್ಕೆ ಯಾರು ಸೈನ್ ಆಗ್ತಾರೆ? ಭಗವಂತ ಸೈನ್ ಆಗ್ತಾರೆ. ಭಗವಂತ ಅದಕ್ಕೆ ಬೇಕಾದಂತಹ ಸಿಚುವೇಶನ್ ಅನ್ನ ತಂದು ಕೊಡ್ತಾರೆ. ಸಿಂಪಲ್, ಅರ್ಥ ಆಯ್ತಲ್ಲ? ಇದಕ್ಕೆ ವಪು ಸೇವೆ ಅಂತ. ವಾಣಿ ಸೇವೆ ಅಂತ ಹೇಳಿದ್ರೆ ಏನು? ವಾಣಿ ಸೇವೆ, ವಾಣಿ ಅಂದ್ರೆ ಏನು? ಅವರದ್ದು ಪ್ರೀಚಿಂಗ್ಸ್ ಪ್ರಭುಜಿ. ಗುರುಗಳ ಅಥವಾ ವೈಷ್ಣವರ ಬಾಯಿಂದ ಬಂದಂತ ವಚನ, ಅದನ್ನ ನಾವು ಆದಷ್ಟು ಸಾಧು ಶಾಸ್ತ್ರ ಮತ್ತು ಗುರು, ಈ ಟ್ರಿಯಾಂಗಲ್ ಮುಖಾಂತರ ಅಳೆದು ಅಂದ್ರೆ ಗೊತ್ತಾಯ್ತಲ್ಲ, ಅಳೆದು ನಾವು ಅದನ್ನ ಫಾಲೋ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಟೈಮ್ ಅಂಡ್ ಸರ್ಕಮ್ಸ್ಟೆನ್ಸ್ ನೋಡ್ಕೊಂಡು ಹೇಳ್ತಾರೆ ಅವರು. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಒಂದ್ಸಲ ಒಬ್ರು ಮಾತೆಗೆ ಒಂದು ವಿದೇಶದಲ್ಲಿ
ವಿದೇಶದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಎಲ್ಲ ಬ್ರಹ್ಮಚಾರಿಗಳು ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋದ್ರು. ದೇವಸ್ಥಾನದಲ್ಲಿ ಯಾರಿಲ್ಲ, ಒಬ್ರು ಮಾತಾಜಿ ಇದ್ರು. ಆದ್ರೆ ಮಾತಾಜಿ ಆ ಋತುಮತ್ ಅಂದ್ರೆ ಮುಟ್ಟು 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 ಗೊತ್ತಾಯ್ತಲ್ಲ, ಪೀರಿಯಡ್ಸ್ ಟೈಮ್ ಆಗಿತ್ತು ಅವರು. ಆದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ರು, ಇಲ್ಲ, ನೀನು ಈಗ ಕೂಡಲೇ ಸ್ನಾನ ಮಾಡಿ ಆ ದೇವರಿಗೆ ಪೂಜೆ ಮಾಡು, ದೇವರಿಗೆ ಭೋಗ ಇಡು ಅಂತ ಹೇಳಿದ್ರು. ಅದನ್ನು ಸೇಮ್ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ನಮಗೆ? ಇಲ್ಲ. ಆದ್ರೆ ಅವರು ಹೇಳಿದವು ಏನು ಅಪ್ಲೈ ಮಾಡಬೇಕು? ಭಗವಂತನ ಸೇವೆ ಯಾವುದೇ ಕಾರಣಕ್ಕೆ ನಿಲ್ಬಾರ್ದು. ಭಗವಂತನ ಸೇವೆ ಯಾವುದೇ ಕಾರಣಕ್ಕೆ ನಿಲ್ಬಾರ್ದು, ಅದನ್ನು ತಗೊಳ್ಬೇಕು. ಹಾಗೆ ಹೇಳಿ ಎಲ್ಲ ಕಡೆ ಮನೆಯಲ್ಲಿ 4-5 ಜನ ಇದ್ದಾರೆ, ಅವ್ರು ಮುಟ್ಟಾದವರನ್ನು ಹೋಗಮ್ಮ ಅಂತ ಹೇಳಿಕ್ ಆಗ್ತದಾ? ಇಲ್ಲ. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಆದ ಕಾರಣ ಗುರುವಿನದ್ದು, ಸಾಧುವಿನದ್ದು, ಶಾಸ್ತ್ರ ಎಲ್ಲವನ್ನ ತಾಳಮೇಳ ಹಾಕಿಕೊಂಡು ನಾವು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು ನಿಜವಾದ ಗುರುವಿನ ಏನು ಹೇಳುವಂಥದ್ದು, ಅದಕ್ಕೆ ಗುರುವಿನ ವಾಣಿ ಸೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲ ಗುರುಗಳು ಏನು ಲೆಕ್ಚರ್ ಕೊಡ್ತಾರೆ ಅದರಲ್ಲಿ ಎಲ್ಲರಿಗೂ ಹೇಳ್ತಿರ್ತಾರೆ, ಅದು ನಮಗೆ ಕೂಡ. ನನಗಲ್ಲ, ಅದು ಅವರಿಗೆ ಮಾತ್ರ ಅಂತಿಲ್ಲ, ಎಲ್ಲರಿಗೂ ಪರ್ಸನಲ್ ಸಿಕ್ಕಿರ್ತದೆ, ಎಲ್ಲರಿಗೂ ಪರ್ಸನಲ್. ಆದ ಕಾರಣ ಶ್ರೀಲ ಪ್ರಭುಪಾದರ ಶಿಷ್ಯಂದಿರು ಎಲ್ಲರೂ ಕೂಡ ಕೊಡುವಂತಹದ್ದು ಎಲ್ಲರಿಗೂ ಇಂಪಾರ್ಟೆಂಟ್. ನನ್ನ ಗುರು ಮಾತ್ರ ಹೇಳಿದ್ದು, ನಾನು ಅದನ್ನು ಮಾತ್ರ ಮಾಡುದು ಅಂತ ಹೇಳ್ತಾ ಇದ್ದೇವೆ ನಾವು, ಅದು ತಪ್ಪು. ಶ್ರೀಲ ಪ್ರಭುಪಾದರು ಆ ವ್ಯಕ್ತಿತ್ವ ಈ ಎಲ್ಲ ಗುರುಗಳ ಮುಖಾಂತರ ಎಲ್ರಿಗೂ ಸಿಗ್ತಾ ಇದೆ. ಆದ ಕಾರಣ ನಮಗೆ ಯಾವ ಗುರುಗಳ ಸಂಪರ್ಕ ಸಿಕ್ಕಿದೆ ಅವರೆಲ್ಲರ ಮಾತನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೆ ಎಷ್ಟಾಗ್ತದೆ ಅಷ್ಟು ಅದನ್ನ ಪ್ರಯತ್ನ ಪಡುವಂಥದ್ದು. ಪ್ರಯತ್ನ ಅಂದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು. ಇದು ವಾಣಿ ಸೇವೆ ಆಗ್ತದೆ. ಈ ರೀತಿಯಲ್ಲಿ ಸೇವೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅಂತಹ ಗುರುಗಳು ನೇರ ಬರಬೇಕು ಅಂತಿಲ್ಲ. ಯಾಕೆಂದ್ರೆ ಅವರು ಚೈತ್ಯ ಗುರುಗಳು, ಅಂದ್ರೆ ಅವರು ಪರಮಾತ್ಮನ ರೆಪ್ರೆಸೆಂಟೇಟಿವ್. ಪರಮಾತ್ಮ ನಮ್ಮ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮ ಸ್ವಯಂ ಭಗವಾನ್ ಪರಮಾತ್ಮನಾಗಿ ನಮಗೆ ಬರ್ತಾ ಇದ್ದಾನೆ. ಆ ಪರಮಾತ್ಮನ ರೆಪ್ರೆಸೆಂಟೇಟಿವೇ ಗುರು. ಅಂದ್ರೆ ಎಲ್ಲವೂ ಗುರುವಿಗೆ ಗೊತ್ತು ಅಂತ ಅರ್ಥ. ಪರಮಾತ್ಮನಿಗೆ ಎಲ್ಲವೂ ಗೊತ್ತು, ಪರಮಾತ್ಮ ಎಲ್ಲವನ್ನು ನೋಡ್ತಿದ್ದಾರೆ. ಉಪದೃಷ್ಟ ಅನುಮಂತಾಚ, ಉಪದೃಷ್ಟ ನೋಡ್ತಾ ಇದ್ದಾರೆ, ಎಲ್ಲವನ್ನು ಗೊತ್ತುಂಟು. ನಾವು ಯಾರನ್ನು ಗೊತ್ತಿಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ ಭಗವಂತನಿಗೆ. ಆದ ಕಾರಣ ಅವರ ನೇರವಾಗಿ ರೆಪ್ರೆಸೆಂಟೇಟಿವ್ ಆದ ಗುರುವಿಗೆ ಎಲ್ಲವೂ ಗೊತ್ತುಂಟು. ನಾವು ಸತ್ಯ ಹೇಳಿ ಸುಳ್ಳು ಹೇಳಿ ಅವ್ರಿಗೆ ಗೊತ್ತಾಗ್ತದೆ. ಆದ ಕಾರಣ ನಾವು ತುಂಬಾ ಜಾಗ್ರತೆಯಿಂದ ಈ ವಿಚಾರವನ್ನು ಅರ್ಥ ಮಾಡಬೇಕು. ಮುಂದೆ ಹೋಗ್ತಿದ್ದೀನಿ. ಭಾವಾರ್ಥ: ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದದ್ದು. ನಾಳೆಯಿಂದ ಕ್ಲಾಸ್ ಬೇಡ ಅಂತ ಅನಿಸ್ತದೆ ನನಗೆ. ಕಷ್ಟ ಅಂತೆ ಇಲ್ಲ, ಕಷ್ಟ ಆದ್ದು, ಆದರೆ ಗುರು ಸಿಕ್ಕಿದ್ರೆ ಕಷ್ಟ ಇಲ್ಲ. ಆದುದರಿಂದ ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಬುದ್ಧಿ ಹೇಳ್ತಾ ಇದ್ದಾನೆ. ಯಾರಿಗೆ? ಅರ್ಜುನನಿಗೆ. ಕಲಿಯುಗಕ್ಕೆ 4 ಪರಂಪರೆಗಳು ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ನಾವು ಮಾಧ್ವ ಗೌಡಿಯ ಪರಂಪರೆಯಲ್ಲಿ ಬಂದಿದ್ದೇವೆ. ನಾವೆಲ್ಲರೂ ಯಾರೆಲ್ಲ ಈ ಭಗವದ್ಗೀತೆಯನ್ನ ನಾವು ದೀಕ್ಷೆ ಆಗ್ಲಿ ಆಗದೇ ಇರಲಿ, ಯಾರೆಲ್ಲ ಭಗವದ್ಗೀತೆ ಶ್ರೀಲ ಪ್ರಭುಪಾದರನ್ನು ಓದ್ತಾ ಇರ್ತೇವೆ, ಸಂಪೂರ್ಣ ಸ್ಥಿತಿಯಲ್ಲಿ ನಾವು ಮಾಡದೇ ಇರಬಹುದು, ಆದರೆ ಈಗಾಗಲೇ 1ನೇ ಕ್ಲಾಸಿನ ಮೆಟ್ಟಲು ಹತ್ತಿದ್ದೇವೆ ಅಥವಾ LKG ಮೆಟ್ಟಲು ಹತ್ತಿದ್ದೇವೆ. ಯಾವಾಗ್ಲೂ ನಾವು ಮಾತಾಡುವಾಗ ದೀಕ್ಷೆ ಆದವರನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿಲ್ಲ. ನಾವು ಯಾರು ಇನ್ನೂ ಭಗವದ್ಭಕ್ತಿಯ ಬಗ್ಗೆ ಏನು ಗೊತ್ತಿಲ್ಲದೆ ಈಗ ತಾನೇ ನಮಗೆ ಸಿಕ್ಕಿದೆ, ನಾವು LKGಗೆ ಸೇರಿ ಆಗಿದೆ ಅಂದ್ರೆ ನಾವು ಈ ಪರಂಪರೆಗೆ ಅಡ್ಮಿಷನ್ ಸಿಕ್ಕಿದೆ, ನಮಗೆ ಅಂತ ಭಾಗ್ಯ ನಮಗೆ ಸಿಕ್ಕಿದೆ. ಆದ ಕಾರಣ ನಾವು ಮುಂದೆ ಹೋಗ್ಬೇಕು. ಈಗ LKG ಆದವ ಸುಮ್ಮನೆ LKG ಬಿಟ್ಟು ತಮಾಷೆ ಮಾಡ್ತಾರೆ ಎಲ್ಲರೂ. ಅವನು ಬರೀ LKG ಮಾಡಿದ್ದು, ಅವನು ಬರೀ 10th ಸ್ಟ್ಯಾಂಡರ್ಡ್, ಅವನು ಫೇಲ್ 10th ಸ್ಟ್ಯಾಂಡರ್ಡ್ ಅಲ್ವಾ? ಜೀವನದಲ್ಲಿ, ಭೌತಿಕ ಜೀವನದಲ್ಲೇ ಇಷ್ಟು ಹೀಯಾಳಿಸ್ತಾರೆ ನಮ್ಮನ್ನ ಅಲ್ವಾ? ಇದನ್ನೇ ನಾವು ಉಲ್ಟಾ ಮಾಡಬೇಕು. ನಾವು ಉಲ್ಟಾ ಮಾಡಿ ಯಾರು ನಮ್ಮನ್ನು ಹೀಯಾಳಿಸುತ್ತಿಲ್ಲ, ಆದ್ರೆ ನಮಗೆ ಭಗವಂತನ, ಈಗ ನಾವು ಬಿಟ್ರೆ ಕೂಡ ಯಾರೇನು ಹೀಯಾಳಿಸುತ್ತಿಲ್ಲ, ಆದ್ರೆ ನಮಗೆ ಭಗವಂತ ದೊರಕಬೇಕಂತ ಹೇಳಿದ್ರೆ ಇನ್ನೂ ಮಾಡಬೇಕು ಅಂತ ಹೇಳುವ ಒಳಗಿಂದ ಬರಬೇಕು. ನಿಮಗೆ ಯಾರೋ ಹೇಳ್ತಾರೆ ಅಂತ ಹೇಳಿ ಮಾಡುವ ಉದ್ದೇಶ ಅಲ್ಲ ಇದು. ಆದ ಕಾರಣ ಅಂತಹ ಒಂದು ಪರಂಪರೆಯಲ್ಲಿ ಬಂದಂತಹ ಗುರು. ಈ ಪರಂಪರೆ ಅಂತ ಹೇಳಿದ್ರೆ ಏನು? ಪರಂಪರೆ ಅಂತ ಹೇಳಿದ್ರೆ, ನನ್ನ ಅಪ್ಪ ಅಂಗಡಿಗೆ ಹೋಗಿ ಯಾವಾಗಲೂ ಸಾಮಾನು ತಕೊಂಡು ಬರ್ತಾರೆ. ಅಪ್ಪ ಸತ್ತ, ನಾನು ಸಹ ಅದೇ ಅಂಗಡಿಗೆ ಹೋಗ್ತೇನೆ, ನಾನು ಸತ್ತೆ. ನನ್ನ ಮಗನು ಸಹ ಅದೇ ಅಂಗಡಿಗೆ ಹೋಗ್ತಾನೆ, ಅವನ ಮಗನು ಸತ್ತ. ಇದಾ ಪರಂಪರೆ? ಇದು ಪರಂಪರೆಯಾ?
ಯಾಕೆಂದ್ರೆ ಪರಂಪರೆ ಬಗ್ಗೆ ಈಗಾಗಲೇ ನಾವು ಮೊದಲನೇ ಶ್ಲೋಕ 2ನೇ ಶ್ಲೋಕದಲ್ಲಿ ಅರ್ಥ ಮಾಡಿದ್ದೇವೆ, 4ನೇ ಅಧ್ಯಾಯದ್ದು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ನಿಹತ ಯೋಗೋ ನಷ್ಟ ಪರಂತಪ ಅಂತ ಹೇಳೋ ಶ್ಲೋಕವನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಪರಂಪರೆ ಅಂದ್ರೆ ಏನು? ಗೊತ್ತಾಗ್ತಿಲ್ಲ. ಪ್ರಭುಜಿ, ಆ ಈ ದಿವ್ಯ ಜ್ಞಾನವನ್ನು ಭಗವಂತನಿಂದ ನೇರವಾಗಿ ನಮ್ಗೆ ಗುರುಗಳ ಮುಖಾಂತರ, ಗುರು ಅವರ ಶಿಷ್ಯ ಹಾಗೆ ಅವರ ಮುಖಾಂತರ ನಮ್ಗೆ ಬರುದು. ಅಂದ್ರೆ ಏನು ಬದಲಾಗದೆ ಎಲ್ಲ ಆ ಜ್ಞಾನವು ಹೇಗೆ ಭಗವಂತ ಕೊಟ್ಟ ಹಾಗೇನೆ ಅದು ನಮ್ಗೆ ಕೊಡುವಂತದ್ದು. ಇದು ಪರಂಪರೆ ಪ್ರಭುಜಿ. ಏನು ಬದಲಾಗದೆಯಾ? ಹೌದು, ಭಗವಂತ ಕೊಟ್ಟ ಜ್ಞಾನವನ್ನು ಹೇಗಿದೆಯೋ ಹಾಗೇನೆ ಹೇಳ್ಬೇಕು, ತಮ್ಮದೇ ಆದದ್ದು ಏನು ಆಡ್ ಮಾಡದೆ ಆ ಜ್ಞಾನವನ್ನು ನಮ್ಗೆ ಕೊಡುವಂತದ್ದು ಪ್ರಭುಜಿ. ಓಕೆ ಓಕೆ, ಬೇರೆ ಏನಾದ್ರೂ ಹೇಳ್ಬೇಕಿತ್ತ? ಹರೇ ಕೃಷ್ಣ ಪ್ರಭು. ಹರೇ ಗುರು ಕೃಷ್ಣ. ಶಿಷ್ಯ, ಗುರುವಿನಿಂದ ಶಿಷ್ಯ, ಮತ್ತೆ ಶಿಷ್ಯ ಗುರು ಆಗ್ತಾನೆ, ಮತ್ತೆ ಶಿಷ್ಯ, ಹೀಗೆ ಗುರು ಶಿಷ್ಯ ಗುರು ಶಿಷ್ಯ ಗುರು ಶಿಷ್ಯ ಗುರು ಶಿಷ್ಯ ಪರಂಪರೆಯಿಂದ ಬಂದದ್ದು. ಎಕ್ಸಾಂಪಲ್ ನಾವು ಹೇಳ್ತೇವೆ, ಬ್ರಹ್ಮನಿಂದ ನಾರದ, ನಾರದಿಂದ ವೇದವ್ಯಾಸ, ವೇದವ್ಯಾಸನಿಂದ ಮಧ್ವಾಚಾರ್ಯ, ಹೀಗೆ ಗುರು ಪರಂಪರೆಯಿಂದ ಬರಬೇಕು ಅಂತ. ಓಕೆ ಓಕೆ, ಸರಿ, ಕರೆಕ್ಟಾಗಿ ಹೇಳಿದ್ದೀರಿ ಎಲ್ಲರೂ. 2 ವಿಚಾರ ಇದರಲ್ಲಿ ತುಂಬಾ ಇಂಪಾರ್ಟೆಂಟು. ಒಂದು, ಆಥರೈಸ್ಡ್ ಬೈ ಸ್ಕ್ರಿಪ್ಚರ್ಸ್ ಅಂತ ಹೇಳ್ತಾರೆ, ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರ್ಬೇಕು ಯಾವುದು ಪರಂಪರೆ ಅಂತ ಹೇಳಿ. 4 ಪರಂಪರೆಯ ಬಗ್ಗೆ ಶಾಸ್ತ್ರದಲ್ಲಿ ಹೇಳಿದೆ, ನಮಗೆಲ್ಲ ಗೊತ್ತಿದ್ದ ವಿಷಯ. ಇಲ್ಲಿ ಕಾಣ್ತಾ ಉಂಟಾ? ಇಲ್ಲಲ್ಲ. 4 ಯಾವುದೆಲ್ಲ? 4 ಪರಂಪರೆಗಳು ಯಾವುದು? ಪದ್ಮಪುರಾಣದಲ್ಲಿ ಹೇಳಿದೆ ಅದು, ನಾನು ನೀವು ಹೇಳುವುದಲ್ಲ, ಪದ್ಮಪುರಾಣದಲ್ಲಿ ಹೇಳಿದೆ 4 ಪರಂಪರೆಗಳು ಆಥರೈಸ್ಡ್ ಪರಂಪರ. ಯಾವುದು? ಬೇಗ ಹೇಳಿ, ನಿಮ್ಗೆಲ್ಲ ಗೊತ್ತಿದ್ದ. ಹಾ ಶ್ರೀ ಸಂಪ್ರದಾಯ, ಹಾ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಬ್ರಹ್ಮಗೌಡಿ. ಬ್ರಹ್ಮ ಸಂಪ್ರದಾಯ. 4 ಸಂಪ್ರದಾಯಗಳು. ಈ 4 ಸಂಪ್ರದಾಯಗಳು ಕಲಿಯುಗಕ್ಕೆ ಅದು ಬಿಟ್ಟು ಬೇರೆ ಯಾವುದು ಸಂಪ್ರದಾಯ ಆಗುದಿಲ್ಲ, ಖಂಡಿತವಾಗಿ ಬೇರೆ ಯಾವ ಸಂಪ್ರದಾಯ ಕೂಡ ಆಗುದಿಲ್ಲ. ಈ ರೀತಿಯ ಸಂಪ್ರದಾಯವನ್ನ ಫಾಲೋ ಮಾಡದಿದ್ದರೆ ಅವರಿಗೆ ಸಿಕ್ಕಿದ ಮಂತ್ರ ಎಲ್ಲ ನಿಷ್ಫಲ. ಸಂಪ್ರದಾಯ ವಿಹೀನಾಯೇ ಅಂದ್ರೆ ಸಂಪ್ರದಾಯ ಇಲ್ಲದೆ ಯಾರಾದರೂ ಯಾವುದಾದ್ರೂ ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಮಂತ್ರಾಹ ತೇ ನಿಷ್ಫಲ ಮತಾಹ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಅಂತಹ ಮಂತ್ರ ಸುಮ್ಮನೆ ನಿಷ್ಫಲ, ಅದರಲ್ಲಿ ಏನು ಫಲ ಇಲ್ಲ. ಆದ ಕಾರಣ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಸಿಕ್ಕಿದ್ದು ಎಲ್ಲಿಂದ? ಚೈತನ್ಯ ಮಹಾಪ್ರಭುಗಳ ಮುಖಾಂತರ ಗೌಡಿಯ ಪರಂಪರೆಯಲ್ಲಿ ನಮಗೆ ಸಿಕ್ಕಿದೆ. ಆದ ಕಾರಣ ಅದಕ್ಕೆ 100% ಶ್ಯೂರ್ ಫಲ ಉಂಟು, ಎಲ್ರಿಗೂ ಸಿಗ್ತಾ ಉಂಟು, ಅದರಲ್ಲಿ ಏನು ಸಂಶಯ ಇಲ್ಲ. ಆದ ಕಾರಣ ನಾವು ಈ ರೀತಿಯ 4 ಪರಂಪರೆಯಲ್ಲಿ ಯಾವ್ದಾದ್ರು ಒಂದು ಪರಂಪರೆಯಲ್ಲಿ ಆದ್ರೂ ಬರಬೇಕು. ಆದ್ರೆ ನಮಗೆ ಸುಲಭವಾಗಿ ಈ ಪರಂಪರೆಯಲ್ಲಿ ಈಗಾಗಲೇ ಸಿಕ್ಕಿದೆ, ನಾವು ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಬೇರೆ ಹೋದ್ರೆ ಏನಾಗ್ತದೆ? 1 ವರ್ಷ ಕೆಮಿಸ್ಟ್ರಿ ಕಲಿತು, 1 ವರ್ಷ ಕೆಮಿಸ್ಟ್ರಿ ಕಲಿತು ನಂಗೆ ಇಂಟ್ರೆಸ್ಟ್ ಇಲ್ಲ ಕೆಮಿಸ್ಟ್ರಿ, ಆಯ್ತು ಫಿಸಿಕ್ಸ್ಗೆ ಜಾಯ್ನ್ ಆದಿ, ಫಿಸಿಕ್ಸ್ ಅಲ್ಲೂ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಮ್ಯಾಥಮೆಟಿಕ್ಸ್ ಜಾಯ್ನ್, ಅಯ್ಯೋ ಇದು ಕಡ್ಲೆ ನಂಗೆ ಸಾಧ್ಯ ಇಲ್ಲ ತಿನ್ಲಿಕ್ಕೆ, ಹಲ್ಲೆಲ್ಲ ಉದುರ್ತಾ ಉಂಟು, ನನಗೆ ಕಚ್ಚಲಿಕ್ಕೆ ಆಗ್ತಿಲ್ಲ ಕಡ್ಲೆ, ಅದು ಬಿಟ್ಟೆ. ಆಮೇಲೆ ಹೋಗ್ತೇನೆ ಆರ್ಟ್ಸ್. ಹೀಗೆ ಮಾಡಿದ್ರೆ ಯಾವ್ದ್ರಲ್ಲಿ ಆದ್ರೂ ಒಂದು ಎಕ್ಸ್ಪರ್ಟೈಸ್ ಆಗ್ತದೆ. ಎಲ್ಲದರಲ್ಲೂ ಕೃಷ್ಣ ದೊರಕ್ತಾನೆ, ಆದ್ರೆ ಯಾವ್ದ್ರಲ್ಲಿ ಆದ್ರೂ ನಮಗೆ ಎಕ್ಸ್ಪರ್ಟೈಸ್ ಆಯ್ತಾ? ಇಲ್ಲ. ಎಲ್ಲ ಪರಂಪರೆಗಳು ಉದ್ದೇಶ ಭಗವಂತನ ಸಾಕ್ಷಾತ್ಕಾರ. ಆದ್ರೆ ನಮಗೆ ಒಂದು ವಿಚಾರ ಗೊತ್ತು, ಈ ಒಂದು ಪರಂಪರೆಯಲ್ಲಿ ಒಂದು ಅತ್ಯುತ್ತಮ ವಿಚಾರ ಅದೇನು ಅಂತ ಹೇಳಿದ್ರೆ ಭಗವಂತನ ಪ್ರೇಮ ಭಕ್ತಿ. ಆ ಪ್ರೇಮದವರೆಗೆ ಹೋಗ್ಲಿಕ್ಕೆ ಬೇರೆಯಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಪ್ರೇಮ ಕೊಡ್ಲಿಕ್ಕೆ ಬಂದದ್ದು ಸ್ವಯಂ ಚೈತನ್ಯ ಮಹಾಪ್ರಭುಗಳು, ಬೇರೆ ಯಾರು ಅಲ್ಲ. ಸ್ವಯಂ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ ಬಂದು ಈ ಪ್ರೇಮವನ್ನ ಕೊಡುವಂತಹ ಮಂತ್ರವನ್ನ ನಮಗೆ ಕೊಟ್ಟಿದ್ದಾರೆ. ಅದು ಹರೇ ಕೃಷ್ಣ ಮಹಾಮಂತ್ರ, ರಸಿಕ ಮಂತ್ರ. ಅದು ರಸಿಕ ಮಂತ್ರ ಅಂತ ಹೇಳಿದ್ರೆ ಏನು? ಭಗವಂತನ ನೇರ ಸೇವೆಗೆ ನೇರವಾಗಿ ಕರ್ಕೊಂಡು ಹೋಗುವಂತ ಮಂತ್ರ. ಏನು ಹೇಳ್ತಾರಲ್ಲ, ಎಲ್ಲ ಕಡೆ ಸಿಗುವುದಕ್ಕೆ ಬೆಲೆ ಇಲ್ಲ ಅಂತ ಹೇಳಿ, ಹಾಗೆ ಆಗಿದೆ ನಮ್ಮ ಜೀವನ. ಎಲ್ಲ ಕಡೆ ಸಿಗುವುದಕ್ಕೆ ಬೆಲೆ ಇಲ್ಲ ಅಂತ, ಹೌದಲ್ವಾ?
ಹರೇ ಕೃಷ್ಣ ಮಹಾಮಂತ್ರ ಎಲ್ಲ ಕಡೆ ಕೇಳ್ತಾ ಉಂಟು. ಅದರಲ್ಲೇನು ಮಹಾ? ಓ, ನನಗೆ ಓಮಿಂದ ಶುರುವಾಗುವ ಮಂತ್ರವೇ ಆಗಬೇಕು. ಓ, ಯಾರಾದ್ರೂ ಬೀಜ ಮಂತ್ರ ಕೊಡಬೇಕು ನನಗೆ, ಈ ರೀತಿ ಎಲ್ಲ. ನನಗೆ ಬ್ರಾಹ್ಮಣ ದೀಕ್ಷೆ ಆಗಬೇಕು, ಈ ರೀತಿ ಎಲ್ಲ ಭಾವನೆಗಳು ಇಲ್ಲ, ಖಂಡಿತವಾಗಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಈ ಒಂದು ಮಹಾಮಂತ್ರದಿಂದ ಎಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯ? ಭಗವಂತನ ಪ್ರೇಮದವರೆಗೆ ಹೋಗ್ಲಿಕ್ಕೆ ಸಾಧ್ಯ. ಆ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಾತ್ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುದಿವರ್ಧನಂ ಪ್ರತಿಪದಂ. ಅದರ ಒಂದೊಂದು ಪದದಲ್ಲಿಯೂ ಆನಂದದ ಅಂಬುದಿ ವೃದ್ಧಿ ಆಗ್ತಾ ಇರ್ತದೆ. ಹೇಗೆ ವೃದ್ಧಿ ಆಗ್ತದೆ ಅಂತಿಲ್ಲ. ಈಗ ಯಾರಾದ್ರೂ ಜ್ಯೂಸರ್ ಯೂಸ್ ಮಾಡಿದ್ದೀರಾ? ಯಾರಾದ್ರೂ ಯೂಸ್ ಮಾಡಿರ್ತೀರಲ್ಲ, ಜ್ಯೂಸ್ ತೆಗೆಯುವಂತ ಜ್ಯೂಸರ್ನಲ್ಲಿ. ಈಗ ಹೊಸ ಹೊಸ ಜ್ಯೂಸರ್ ಮೆಷಿನ್ ಬರ್ತದೆ, ಹೀಗೆ ಪ್ರೆಸ್ ಮಾಡಿದರೆ ಬರುವುದು, ಏನೇ ಇರಲಿ. ಒಂದು ಯಾವುದೋ ಒಂದು ಹಣ್ಣು ಹಾಕಿದ್ದೇವೆ ನಾವು, ಅದು ಪ್ರೆಸ್ ಮಾಡುವ ಸ್ವಲ್ಪ ಜ್ಯೂಸ್ ಬಂದ್ರೆ ಖುಷಿ ಉಂಟಾ? ತುಂಬಾ ಜ್ಯೂಸ್ ಬಂದ್ರೆ ಏನೊಂದು ಖುಷಿ. ಎಳ್ನೀರು ತಕೊಳ್ಳುವಾಗ ನೀರು 2 ಗ್ಲಾಸ್ ಉಂಟು, 3 ಗ್ಲಾಸ್ ಉಂಟು ಅಂತ ಅಡ್ವರ್ಟೈಸೇ ಮಾಡ್ತಾರೆ. ಇದರಲ್ಲಿ 3 ಗ್ಲಾಸ್ ನೀರು ಇರ್ತದೆ ಅಂತೇಳಿ. ಅದೇ ರೀತಿಯಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರದ ಪ್ರತಿಯೊಂದು ಪದದಲ್ಲಿ ಈ ಒಂದು ರಸ ಜಾಸ್ತಿ ಆಗ್ತಾ ಹೋಗ್ತದೆ. ಆನಂದಾಂಬುದಿವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾಧನಂ. ಆ ರಸ ಏನು? ಅಮೃತ ರಸ, ಭಗವಂತನ ರಸ. ಅದು ನಮಗೆ ನಿಮಗೆ ಸಿಗೋದು ಭಗವಂತನ ರಸ. ಸುಮ್ಮನೆ ಎಲ್ರಿಗೂ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ ನಮಗೆ. ರೇರ್ ಲಕ್ಕಡೀಪ್ ಅಂತ ಕೇಳಿದ್ದೇವಲ್ಲ ನಾವು, ಎಲ್ಲರೂ ಹಾಕ್ತಾ ಇದ್ದೇವೆ. ನಾವು ಎಲ್ಲರೂ ಸೋಮವಾರ ಅಥವಾ ಮಂಗಳವಾರ ಲಕ್ಟೀಪ್ ಅಂತ ಹೇಳಿ ಕೊಡ್ತಿದ್ದಾರಲ್ಲ, ನಾವು ಒಂದೊಂದು ತಗೊಂಡಿದ್ದೇವೆ. ಆದ್ರೆ ಎಲ್ಲರಿಗೂ ಸಿಗ್ತದಾ? ಇಲ್ಲ. ಯಾರೋ ಒಬ್ಬ ಭಾಗ್ಯದವನಿಗೆ ಸಿಕ್ಕಿತು. ಅದು ಹೇಗೆ ಭಾಗ್ಯ ಸಿಕ್ಕಿತು? ಲಕ್ಕಡೀಪನೆ ಲಕ್ ಹೇಗೆ, ಯಾರಿಗೂ ಗೊತ್ತು. ಅದೇ ರೀತಿಯಲ್ಲಿ ನಮಗೆ ಏನು ಕ್ವಾಲಿಫಿಕೇಶನ್ ಇಲ್ಲ, ನಮ್ದೊಂದು ಲಕ್ ಅಷ್ಟೇ. ಆದ ಕಾರಣ ನಮಗೆ ಗೊತ್ತಿರ್ಬೇಕು, ಇದು ನಮ್ಮ ಲಕ್ಕಿಂದ ಸಿಕ್ಕಿದ್ದು, ನಮ್ಮ ಕ್ವಾಲಿಫಿಕೇಶನ್ ಇಂದ ಸಿಕ್ಕಿದ್ದಲ್ಲ. ಆದ ಕಾರಣ ನಮ್ಮದು ಈಗ ಫಸ್ಟ್ ಪ್ರಿಯಾರಿಟಿ ಏನು ಅಂತ ಹೇಳಿದ್ರೆ, ಗುರುವನ್ನ ಚೂಸ್ ಮಾಡಿ, ಗುರುವನ್ನ ಕಂಪ್ಲೀಟ್ ಸರೆಂಡರ್ ಆಗಿ ಸಂಪೂರ್ಣವಾಗಿ ಗುರುವಿನ ಸೇವೆ ಮಾಡುವಂಥದ್ದು. ಅದು ಪರಂಪರಾಗತವಾಗಿ ಬರಬೇಕು. ಆ 4 ಪರಂಪರೆ ನಮಗೆ ಅರ್ಥ ಆಯ್ತು. ಈ ಗುರು ಪರಂಪರೆಯ ತತ್ವವನ್ನು ಅನುಸರಿಸದೆ ಯಾರೂ ನಿಜವಾದ ಗುರುವಾಗಲು ಸಾಧ್ಯವಿಲ್ಲ. ಕೃಷ್ಣ ತತ್ವವೇತ್ತ ಸೇ ಗುರು ಹಾಯ್ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಯಾರು ಕೃಷ್ಣನ ತತ್ವವನ್ನು ಸಂಪೂರ್ಣ ಅರ್ತಿದ್ದಾನೆ, ಅಥವಾ ಕೃಷ್ಣನ ತತ್ವವನ್ನು ಸಂಪೂರ್ಣವಾಗಿ ಅರಿತ ಗುರುವನ್ನ ಫಾಲೋ ಮಾಡ್ತಿದ್ದಾನೆ, ಅವನು ಗುರುವಾಗಲಿಕ್ಕೆ ಸಾಧ್ಯ. ಅಂದ್ರೆ ಅವನು ನಿಜವಾಗಿಯೂ ಆ ಪರಂಪರೆಯನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಪರಂಪರೆಯಿಂದ ಆಚೆ ಹೋಗುದಿಲ್ಲ ಅವನು. ಭಗವಂತನೇ ಪ್ರಪ್ರಥಮ ಗುರು, ಕೃಷ್ಣಂ ವಂದೇ ಜಗದ್ಗುರುಂ. ಈ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ಯಥಾವತ್ತಾಗಿ ಹೇಳಿಕೊಡಬಲ್ಲ. ಇಲ್ಲಿ ತುಂಬಾ ಇಂಪಾರ್ಟೆಂಟು, ಯಥಾವತ್ತಾಗಿ. ಆಗ ಮಾತಾಜಿ ಹೇಳಿದ ಹಾಗೆ ಏನು ಚೇಂಜಸ್ ಇಲ್ಲ. ಈಗ ಇಲ್ಲೊಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ಲೇಬೇಕಾಗ್ತದೆ. ಚೇಂಜಸ್ ಇಲ್ಲ ಅಂದ್ರೆ ಎಸೆನ್ಸ್ ಅಲ್ಲಿ ಏನು ಬದಲಾವಣೆ ಇಲ್ಲ, ಆದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಹೇಗೆ ಕೊಡ್ಬೇಕು ಹಾಗೆ ಕೊಡ್ಬೇಕು. ಈಗ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಯಾವ ರೀತಿಯಲ್ಲಿ ಅವರನ್ನ ಭಗವಂತನ ಭಕ್ತಿಗೆ ತಂದಿದ್ದಾರೆ, ಅದು ನೇರ ಅದೇ ರೀತಿಯಲ್ಲಿ ಆಗಿದೆ ಬೇರೆ ಯುಗದಲ್ಲಿ? ಇಲ್ಲ. ಅಥವಾ ಚೈತನ್ಯ ಮಹಾಪ್ರಭು ಬರುವಾಗ ಅದೇ ರೀತಿ ಮಾಡಿದ್ದಾರಾ? ಇಲ್ಲ. ಅದರ ರೀತಿ ಬೇರೆ ಇರಬಹುದು. ಈಗ ಒಬ್ಬ ಅಧ್ಯಾಪಕ ಹಿಂದಿನ ಬೆಂಚಿನಲ್ಲಿ ಇರುವವನಿಗೆ ಕಲಿಸುವ ರೀತಿ ಬೇರೆ. ಒಮ್ಮೆ ಎಲ್ಲರಿಗೂ ಹೇಳುದು ಒಂದೇ, ಆದ್ರೆ ಅವನನ್ನು ಸ್ಪೆಷಲ್ ಆಗಿ ಕರೆದು, ನೋಡಪ್ಪ ನಿನಗೆ ಇದು ಸರಿ ಬರ್ತಾ ಇಲ್ಲ, ಇದನ್ನು ಸ್ವಲ್ಪ ಫೋಕಸ್ ಮಾಡು, ಆಗ ನಿಂಗೆ ಹೆಲ್ಪ್ ಆಗ್ತದೆ. ಆ ಕ್ಲೂ ಅನ್ನು ಅವರಿಗೆ ಕೊಡ್ತಾನೆ. ಆಮೇಲೆ ತುಂಬಾ ಇಂಟೆಲಿಜೆಂಟ್ ಇರುವವನಿಗೆ ಏನೋ ಬೇರೆ ರೀತಿಯಲ್ಲಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಗುರು ಆದವ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ವ್ಯವಸ್ಥೆ ಮಾಡ್ತಾನೆ. ಶ್ರೀಲ ಪ್ರಭುಪಾದರು ಎಷ್ಟೋ ಉದಾಹರಣೆ ಕೊಟ್ಟಿದ್ದಾರೆ, ಅದು ಶಾಸ್ತ್ರದಲ್ಲಿ ಇರ್ಲಿದೆ ಇರಬಹುದು, ಆದ್ರೆ ಅದು ಒಂದಿಷ್ಟು ಶಾಸ್ತ್ರದಿಂದ ಹೊರಗೆ ಬಂದದ್ದಲ್ಲ. ಅಂದ್ರೆ ಶಾಸ್ತ್ರದಿಂದ ದಿಕ್ಕು ಹೊರಗೆ ಹೋದ ದಿಕ್ಕಲ್ಲ, ಅದು ಶಾಸ್ತ್ರದ ಒಟ್ಟೊಟ್ಟಿಗಿರುವಂತಹ ದಿಕ್ಕು ಶ್ರೀಲ ಪ್ರಭುಪಾದರು ಕೊಟ್ಟದ್ದು. ಸೋಗು ಆಗುವ ಮೂರ್ಖರು ಮಾಡುವಂತೆ ತನ್ನ ಪ್ರಕ್ರಿಯೆಯನ್ನು ತಾನೇ ಸೃಷ್ಟಿಸಿಕೊಂಡು ಯಾರೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಿಲ್ಲ. ಅಯ್ಯೋ, ನಾನು ಈ ಪುಸ್ತಕ ಓದಿ ಪರ್ಫೆಕ್ಟ್ ಆಗ್ತೇನೆ, ಭಗವದ್ಗೀತೆ ಸಿಕ್ಕಿದೆ ನನಗೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಸಾಧು ಸಂಘ ಅಗತ್ಯ. ಯಾಕಂದ್ರೆ ಶ್ರವಣ ಮಾಡಿದ್ರೆ ನಮಗೆ ಶಾಸ್ತ್ರ ಅರ್ಥ ಆಗ್ಲಿಕ್ಕಿಲ್ಲ. ಕೆಲವರು ನಮಗೆಲ್ಲ ಗೊತ್ತಲ್ಲ, ನಾವೆಲ್ಲ ಜೊತೆಯಲ್ಲಿ ಓದುವಾಗ ಅರ್ಥ ಆದ್ದು, ನಾವು ನೇರವಾಗಿ ಓದಿದ್ರೆ ಅರ್ಥ ಆಗುದಿಲ್ಲ.
ಜೊತೆಯಲ್ಲಿ ಓದುವಾಗ. ಆದ ಕಾರಣ ನಾವು ಎಷ್ಟಾಗ್ತದಷ್ಟು ಶ್ರವಣ ಮಾಡಬೇಕು. ನಮಗೆ ಅದೊಂದು ಲಿಮಿಟ್ ಅಂತಿಲ್ಲ, ನಾವೆಲ್ಲರೂ ಶ್ರವಣ ಕಂಟಿನ್ಯೂಸ್ ಮಾಡಬೇಕು. ಶ್ರೀಲ ಪ್ರಭುಪಾದರ ಲೆಕ್ಚರ್ ನಾವು ಅದು ಇಂಗ್ಲಿಷಲ್ಲಿ ಇದ್ರೂ ಕೂಡ ಈಗ ನಮಗೆಲ್ಲ ಸ್ವಲ್ಪ ಆದ್ರೂ ಇಂಗ್ಲಿಷ್ ಅರ್ಥ ಆಗ್ತದೆ. ಆದ ಕಾರಣ ಇಂಗ್ಲಿಷಲ್ಲಿ ಇರುವಂತಹ ಶ್ರೀಲ ಪ್ರಭುಪಾದರ ವಚನವನ್ನ ನಾವು ಕೇಳಬೇಕು. ಅದಲ್ಲದೆ ಸ್ವಲ್ಪವೇ ಸಮಯದಲ್ಲಿ ಶ್ರೀಲ ಪ್ರಭುಪಾದರ ಇಂಗ್ಲಿಷ್ ಲೆಕ್ಚರ್ ಅನ್ನ ಕನ್ನಡಕ್ಕೆ ಅನುವಾದ ಮಾಡುವವರು ತುಂಬಾ ಭಕ್ತರು ಇದ್ದಾರೆ. ಆದ ಕಾರಣ ಖಂಡಿತವಾಗಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಬೇಗನೆ ಅಂತಹ ಒಂದು ಆಡಿಯೋ ಕೂಡ ಬರಬಹುದು ಅಂತ ಹೇಳಿ. ಶ್ರೀಮದ್ ಭಾಗವತವು 6:3-19 ಅದ್ರಲ್ಲಿ ಏನ್ ಹೇಳಿದೆ? ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಅಂತ ಹೇಳಿದ್ರೆ ಭಗವಂತನಿಂದ ಬಂದದ್ದೇ ಧರ್ಮ ಎಂದರೆ ಧರ್ಮ ಮಾರ್ಗವನ್ನು ಭಗವಂತನೇ ನೇರವಾಗಿ ತೋರಿಸಿಕೊಡುತ್ತಾನೆ ಎಂದು ಹೇಳುತ್ತದೆ. ಆದುದರಿಂದ ಊಹಾತ್ಮಕ ಚಿಂತನೆಗಳಾಗಲಿ ಒಣವಾದಗಳಾಗಲಿ ಡ್ರೈ ಸ್ಪೆಕ್ಯುಲೇಷನ್, ಒಣವಾದಗಳು ಮನುಷ್ಯನನ್ನು ಸರಿಯಾದ ದಾರಿಗೆ ಕರೆದೊಯ್ಯಲಾರವು. ಟೈಮ್ ವೇಸ್ಟ್. ಸುಮ್ಮನೆ ಊಹಾತ್ಮಕ ಚಿಂತನೆ, ಒಣವಾದಗಳು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ನನ್ನನ್ನು. ಭಕ್ತಿಗೆ ಬಂದ ಮೇಲೆ ನಾವು ಅದನ್ನು ಮಾಡ್ತೇವೆ. ಅದಕ್ಕೆ ಇಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಇಂಪಾರ್ಟೆಂಟ್. ನಾವು ಭಕ್ತಿ ಎಲ್ಲ ಗೊತ್ತಾದ ಮೇಲೆ, ಭಗವಂತ ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ಗೊತ್ತಾದ ಮೇಲೆ ಸಹ ನಮ್ಮ ಹೃದಯದಲ್ಲಿ ಏನಿರ್ತದೆ, ಓ ನನಗೆ ಅಷ್ಟೆಲ್ಲ ಕ್ವಾಲಿಫಿಕೇಶನ್ ಇಲ್ಲ, ಆದ ಕಾರಣ ನಾನು ಇದನ್ನೇ ಮಾಡ್ತೇನೆ ಸಾಕು, ನನಗೆ ಇನ್ನೇನಿದ್ರು ಈ ಜನ್ಮದಲ್ಲಿ ಸಿಗ್ಲಿಕ್ಕಿಲ್ಲ ಭಗವಂತ, ಇನ್ನು ಎಷ್ಟು ಜನ್ಮ ಆಗ್ಬೇಕಾ ಏನು, ನಾನು ಪರವಾಗಿಲ್ಲ, ಈಗ ಇದು ನನ್ನ ಹಣೆ ಬರ, ಇದು ನಾನು ಇದೇ ಮಾಡ್ತೇನೆ. ಇದು ಅರ್ಥ ಎಂತ ನನಗೆ ಗೊತ್ತಿದ್ದು ನಾನು ಮೂಡ್ ಹಾಕ್ತಾ ಇದ್ದೇನೆ, ಗೊತ್ತಿರ್ತದೆ ನನಗೆ, ಆದ್ರೂ ಮೂಡ್ ಹಾಕ್ತೇನೆ. ಉದಾಹರಣೆಗೆ ಈಗ ನಾನು ಹೇಳ್ತಾ ಇದ್ದೇನೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರದು, ಆಯ್ತು. ಕಾಫಿ ಟೀ ಕುಡಿಬಾರದು, ಒಂದು ಉದಾಹರಣೆ. ನಮ್ಮಲ್ಲಿ ಕೆಲವರು ಕುಡಿತಾ ಇರ್ಬೋದು, ಕೆಲವರು ಬಿಟ್ಟಿರ್ಬೋದು, ಆದ್ರೂ ಒಂದು ಉದಾಹರಣೆ. ಕಾಫಿ ಟೀ ಕುಡಿಬಾರದು, ಏನಾಗ್ತದೆ ಕುಡಿದ್ರೆ? ಅದಕ್ಕೂ ಭಕ್ತಿಗೆ ಏನ್ ಸಂಬಂಧ? ಆಯ್ತಪ್ಪ, ಸ್ವಲ್ಪ ನಿಕೋಟಿನ್ ಒಳಗೆ ಹೋಗ್ತೀವಿ, ಏನ್ ಪ್ರಾಬ್ಲಮ್? ಈ ತರ ಚಿಂತನೆ. ಆದ್ರೆ ನಮಗೆ ಅದು ಗೊತ್ತಿಲ್ಲ, ಗುರುವಿನ ವಾಕ್ಯವನ್ನ ಫಾಲೋ ಮಾಡಬೇಕು ಅಂತ ಹೇಳಿ. ಅದು ಗುರುವಿನ ವಚನಗಳು, ಅದನ್ನ ಹೇಳುವಂಥದ್ದು. ಗುರುವಿನ ವಚನವನ್ನ ನಾವು ಈ ಸ್ವಲ್ಪ ಕೂಡ ಬೇಸರವೇ ಮಾಡಬಾರ್ದು ಅದನ್ನು ಫಾಲೋ ಮಾಡ್ಲಿಕ್ಕೆ. ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ಆಮೇಲೆ ಶ್ರೀಲ ಪ್ರಭುಪಾದವನ್ನು ಫಾಲೋ ಮಾಡುವವರು ಎಲ್ಲರೂ ಅದನ್ನು ಹೇಳ್ತಿದ್ದಾರೆ. ಆದ ಕಾರಣ ನಾನು ಅದನ್ನು ಫಾಲೋ ಮಾಡ್ತೇನೆ. ಅದನ್ನ ಫಸ್ಟ್ ಆಮೇಲೆ ರಿಸರ್ಚ್ ಮಾಡ್ಬೋದು ಬೇಕಿದ್ರೆ, ಇದರಿಂದ ಏನಾಗ್ತದೆ, ತಿಂದ್ರೆ ಏನಾಗ್ತದೆ, ಕುಡಿದ್ರೆ ಏನಾಗ್ತದೆ, ಆಮೇಲೆ ಕುಡ್ದವರೆಲ್ಲ ಒಳ್ಳೆಯವರ, ಈ ಪ್ರಶ್ನೆ ಸಹ ಬರ್ತದೆ. ಸಿಗರೇಟಿಯಲ್ಲಿ ಇವರೆಲ್ಲ ಒಳ್ಳೆಯವರ, ಅವರೆಲ್ಲ ಕೆಟ್ಟವರ, ಈ ರೀತಿಯಲ್ಲೆಲ್ಲ ಪ್ರಶ್ನೆ ಬರ್ತದೆ. ಆದ ಕಾರಣ ಅದೆಲ್ಲ ಅಲ್ಲ ಇಂಪಾರ್ಟೆನ್ಸ್ ಗುರುವಿನ ವಾಕ್ಯ. ಅದನ್ನೇ ಇಂಪಾರ್ಟೆಂಟ್ ಆಗಿ ಈ ಶ್ಲೋಕದಲ್ಲಿ ಹೇಳ್ತಾ ಉಂಟು. ರಿಸರ್ಚ್ ಮಾಡ್ಲಿಕ್ಕೆ ಜಾಸ್ತಿ ಹೋಗಬಾರ್ದು. ರಿಸರ್ಚ್ ಮಾಡಿ ಟ್ರೈ ಮಾಡಿ ಆಮೇಲೆ ಕೊನೆಗೆ ಮಾಡುದೇನು ಅದೇ, ಅಯ್ಯೋ ಇದೆಲ್ಲ ಹಾಳು ಮಾಡಿದೆ ನನ್ನನ್ನು ನಾನು ಅಂತ ಹೇಳಿ. ಬೇಡಿತ್ತು ನನಗೆ ಗೊತ್ತಿದ್ದು ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದ್ನಲ್ಲ, ಯಾಕೆ ಬೇಕಿತ್ತು ನನಗಿದು? ಆಯ್ತು, ಆ ಸ್ಥಿತಿಗೆ ಬರ್ಬೇಕಾ ನಾವು? ಅದಕ್ಕಿಂತ ನೇರವಾಗಿ ಗುರು ಕೊಟ್ಟದನ್ನ ನೇರವಾಗಿ ತಗೊಂಡ್ರೆ ಏನು ಸುಲಭ ಮಾರ್ಗ ಎಷ್ಟು ಸುಲಭ, ಕಷ್ಟವೇ ಇಲ್ಲ. ಆದ ಕಾರಣ ಈ ಭಕ್ತಿ ಅಂತ ಹೇಳುವಂಥದ್ದು ಹೃದಯದಲ್ಲಿ ಬರುವಂಥದ್ದು. ಆದ ಕಾರಣ ಹೃದಯ ಯಾರಿಗೆ ಸಾಫ್ಟ್ ಆಗಿ ಉಂಟು, ಬೆಣ್ಣೆಯಾಗಿ ಉಂಟು, ಅವರಿಗೆ ಸುಲಭ. ಅಂದ್ರೆ ಮೋಸ ಮಾಡುವ ಪ್ರವೃತ್ತಿ ಅಥವಾ ಆರ್ಗ್ಯೂ ಮಾಡುವ ಪ್ರವೃತ್ತಿ ಅದೆಲ್ಲ ಇದ್ದವರಿಗೆ ಇದು ಸ್ವಲ್ಪ ಕಷ್ಟ. ಯಾರು ಸಿಂಪಲ್ ಆಗಿರ್ತಾರೆ ಅವರಿಗಿದು ತುಂಬಾ ಸುಲಭ. ಯಾಕೆ ಸುಲಭ ಅಂತ ಹೇಳಿದ್ರೆ ಆ ಗುರುವಿನ ಮೇಲೆ ಸಂಪೂರ್ಣ ಇರ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಮಗೆ ಭಗವಂತನ ಸೇವೆ ದೊರಕಬೇಕು ಅಂತ ಹೇಳಿದ್ರೆ ಗುರುವಿನ ಮಾತ್ರ, ಸಾಕ್ಷಾತ್ ಗುರುವಿನ ಸೇವೆ ಮಾಡಿದ್ರೆ ಮಾತ್ರ ನಮಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ವಿದ್ಯಾ ಗ್ರಂಥಗಳನ್ನು ಸ್ವತಂತ್ರವಾಗಿ ಅಭ್ಯಾಸ ಮಾಡಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಇದರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಭಗವದ್ಗೀತೆಯನ್ನು ನಾವೇ ಓದಿ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈ ಜ್ಞಾನವನ್ನು ಪಡೆದುಕೊಳ್ಳಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ಇಲ್ಲಿ ಗುರು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ನಮಗೆಲ್ಲ ದೀಕ್ಷೆ ಸಿಕ್ಕಿದ್ರು ನೇರವಾಗಿ ಗುರುವಿನ ಸಂಘ ಇರುವುದಿಲ್ಲ, ಗುರು ಯಾವಾಗ್ಲೂ ಪ್ರವಚನ ಕೊಡಬೇಕು ಅಂತ ಇಲ್ಲ. ಆದ್ರೆ ಗುರುವನ್ನ ಫಾಲೋ ಮಾಡುವವರು ಎಷ್ಟು ಜನ ಇದ್ದಾರೆ, ಅವರನ್ನು ಕೇಳಬಹುದು, ಅವರನ್ನು ಸೇವೆ ಮಾಡಬಹುದು, ಅದೆಲ್ಲ. ಆದ ಕಾರಣ ಇದೊಂದು ಗುರು ಅಂತ ಹೇಳಿದ್ರೆ ಸಮಷ್ಟಿ, ವ್ಯಷ್ಟಿ ಅಲ್ಲ. ಸಮಷ್ಟಿ ಅಂತ ಹೇಳಿದ್ರೆ ಒಂದು ಸಿಸ್ಟಮ್. ಅದು ಗುರು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅದು ಪ್ರಾಬ್ಲಮ್ ನಮ್ದು. ಗುರು ಅಂದ್ರೆ ಇವರು, ಅದು ಮಾತ್ರ, ಅದು ಕನಿಷ್ಠ ಭಕ್ತನ ಲಕ್ಷಣ. ನನ್ನ ಗುರು ಇವರು ಮಾತ್ರ ಅಂತ ಹೇಳೋ ಕನಿಷ್ಠ ಭಕ್ಷಣ ಲಕ್ಷಣ ಇಲ್ಲ. ಗುರುವಿನ ಒಂದು ಕಾನ್ಸೆಪ್ಟ್, ಅದು ಒಂದು ಪರಂಪರೆ, ಅದು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ. ಆ ವ್ಯಕ್ತಿ ಇಡೀ ಪರಂಪರೆಯನ್ನ ರೆಪ್ರೆಸೆಂಟ್ ಮಾಡುವಾಗ, ಆ ವ್ಯಕ್ತಿಯನ್ನು ರೆಪ್ರೆಸೆಂಟ್ ಮಾಡುದು ಅಂದ್ರೆ ಇಡೀ ಪರಂಪರೆಯನ್ನ ನಾವು ಕೂಡ ರೆಪ್ರೆಸೆಂಟ್ ಮಾಡಬೇಕು. ನಾವೆಲ್ಲ ಈಗ ಭಗವದ್ಗೀತೆಯನ್ನು ಓದ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಗುರುಗಳು, ಆಮೇಲೆ ಶ್ರೀಲ ಪ್ರಭುಪಾದರು ಎಲ್ಲ ಶಿಷ್ಯರು, ಅವರೆಲ್ಲರನ್ನ ನಾವು
ಫಾಲೋ ಮಾಡ್ತಿದ್ದೇವೆ, ಅವರೆಲ್ಲರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೇವೆ. ಅವರೆಲ್ಲರನ್ನ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಉಂಟು ನಮಗೆ. ಶ್ರೀಲ ಪ್ರಭುಪಾದರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೇವೆ ಅಂದ್ರೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ಉಂಟು. ಆ ರೆಸ್ಪಾನ್ಸಿಬಿಲಿಟಿ ನಾವು ತೆಕ್ಕೊಂಡು ಮುಂದೆ ಹೋಗ್ಬೇಕು. ತೆಕ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ನಮ್ಮ ಸನಾತನ ಧರ್ಮ ಹೇಗೆ ಅಳಿವಾಗ್ತಾ ಉಂಟು, ಅದೇ ರೀತಿಯಲ್ಲಿ ನಮ್ಮ ಪರಂಪರೆಗಳೆಲ್ಲ ಅಳಿವಾಗ್ತದೆ. ಹಾಗಾಗ್ಬಾರ್ದು, ಅಳಿಬಾರ್ದು ಅದು. ಹಾಗಾದ್ರೆ ಏನಾಗ್ತದೆ, ಮುಂದೆ ಹೋಗುದೇ ಇಲ್ಲ. ಅದ ಕಾರಣ ಪುನಃ ಭಗವಂತ ಏನ್ ಮಾಡ್ಬೇಕಾದ್ರೆ ಕಲ್ಕಿ ಅವತಾರ ಆಗಿ ಬರ್ಬೇಕಾಗ್ತದೆ. ಅಲ್ಲಿ ಏನ್ ಬರ್ತಾರೆ, ಬಂದು ಕೊಲ್ಲುದೇ. ಯಾಕಂದ್ರೆ ಯಾರು ಒಳ್ಳೆಯವರು ಅಂತ ಇರುದೇ ಇಲ್ಲ, ಕಮ್ಮಿ ಕೊಲ್ಲುದೇ ಕೆಲಸ ಭಗವಂತನಿಗೆ. ಆಗ ಅಂತ ಸ್ಥಿತಿ, ಅಂತ ಸಮಯದಲ್ಲಿ ನಾವು ಇರಬಾರದು ಅಂತ ಹೇಳಿದ್ರೆ ನಾವು ಈಗಲೇ ಭಗವಂತನ ಭಕ್ತಿ ಮಾಡಿ ಇಲ್ಲಿಂದ ಬೇಗನೆ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಭಗವಂತನ ಧಾಮಕ್ಕೆ ಹೋಗ್ಬೇಕಿದ್ರೆ ಏನೆಲ್ಲ ಕೈಂಕರ್ಯಗಳಾಗಬೇಕು ಅದನ್ನು ಈಗಲೇ ಮಾಡ್ಲಿಕ್ಕೆ ಶುರು ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಗುರುವನ್ನ ಸಂತೃಪ್ತಿ ಮಾಡ್ಲಿಕ್ಕೆ ಏನು ಮಾಡಬೇಕು, ಯಾರಾದ್ರೂ ಹೇಳ್ತೀರಾ? ಮತ್ತೆ ಮುಂದೆ ಹೋಗೋಣ. ಮುಖ್ಯವಾಗಿ ತಮ್ಮ ಗುರು ಅಥವಾ ಶ್ರೀಲ ಪ್ರಭುಪಾದರನ್ನ ಖುಷಿ ಕೊಡ್ಲಿಕ್ಕೆ ಏನು ಮಾಡಬೇಕು? ಅವರ ಬುಕ್ಸ್ ಓದ್ಬೇಕು, ಮತ್ತೆ ಅವರ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ಪ್ರಭುಜಿ. ಇಲ್ಲ, ಖಂಡಿತವಾಗಿ ಅಲ್ಲ. ಅದು ಉತ್ತರ ಕರೆಕ್ಟು, ಆದರೆ ಮುಖ್ಯವಾಗಿ ಅಂತ ಹೇಳಿದ್ದೇನೆ, ಆದ ಕಾರಣ ಅದೆಲ್ಲ ಅಂತ ಹೇಳಿದ್ದಷ್ಟೇ. ಮುಖ್ಯ ಒಂದೇ ಒಂದು ತುಂಬಾ ಇಂಪಾರ್ಟೆಂಟ್. ಹರೇ ಕೃಷ್ಣ ರಾಧೇಶ್ವರ ಜಪ ಮಾಡ್ಬೇಕು ಗುರು. ಯಸ್, ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು ಪ್ರಭುಜಿ. ಅದು ಕರೆಕ್ಟ್. ಆದ್ರೆ ಮೊದಲು ಏನ್ ಹೇಳ್ತಾರೆ, ಅವರು ದೀಕ್ಷೆ ಕೊಡುವಾಗ ಕೇಳುದೇನು? ಫಸ್ಟ್ ದೀಕ್ಷೆ ಆದವರು ದೀಕ್ಷೆ ಕೊಡುವಾಗ ಏನ್ ಕೇಳ್ತಾರೆ? ಗುರು ಮಂತ್ರ ಕೊಡ್ತಾರೆ. ಇಲ್ಲ, ಗುರು ಮಂತ್ರ ಎಲ್ಲಿ ಕೊಡ್ತಾರೆ? 16 rounds of 16 rounds chanting. ಜಪ ಮತ್ತೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಹಾ, ಪ್ರಭುಜಿ. ಅದನ್ನ ನಾವು ಫಸ್ಟ್ ಫಾಲೋ ಮಾಡ್ಬೇಕು. ಅದು ಪ್ರಿಯಾರಿಟಿ. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್, ಆಮೇಲೆ 16 ಮಾಲೆ ಜಪಕ್ಕೆ ತಲುಪುದು. ನಾವ್ ಯಾರು 16 ಮಾಲೆಕ್ಕೆ ಜಪಕ್ಕೆ ತಲುಪಲಿಲ್ಲ, ನಮ್ಮ ಎಲ್ಲರ ಉದ್ದೇಶ ಅದಾಗಿರ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಕೆಲವರು ದೀಕ್ಷೆ ಆದವರು ಪ್ರಶ್ನೆ ಕೇಳ್ತಾರೆ, ಆದ್ರೆ ನಾನು ಆ ಲೆವೆಲಲ್ಲೇ ಇಲ್ವೇ. ಈಗ ಯಾರೋ ಮೊನ್ನೆ ಕೇಳಿದ್ರು, ನಾನು ಬೆಳಿಗ್ಗೆ ಸಂಜೆ ಆಫರ್ ಮಾಡ್ತೇನೆ, ಮಧ್ಯಾಹ್ನ ಎಲ್ಲ ಮಾಡುದಿಲ್ಲ. ನಾನು ಇಲ್ಲಿ ಆಫರೇ ಮಾಡ್ತಾ ಇಲ್ಲ ಡೈಲಿ. ನನಗೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮಾಡುವ ಲೆವೆಲೇ ತಲುಪಲಿಲ್ಲ ನಾನು. ನೀವು ಹೇಳ್ತಿದ್ದೀರಲ್ಲ ಹೀಗೆಲ್ಲ, ನಾನು ಹೇಗೆ ಮಾಡುದು? ನಂಗೆ ಬೇಡ, ಇದು ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನಿಸ್ತಿಲ್ಲ ನನಗೆ. ಆದ ಕಾರಣ ನಮ್ಮ ಈ ಕ್ಲಾಸಲ್ಲಿ ಬೇರೆ ಬೇರೆ ಮಟ್ಟದಲ್ಲಿರುವ ವ್ಯಕ್ತಿಗಳು ಈ ಭಕ್ತಿಯನ್ನು ಆಲಂಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಆದ ಕಾರಣ ನಾವೆಲ್ಲರೂ ಸ್ವಲ್ಪ ಸೆನ್ಸಿಟಿವ್ ಇರಬೇಕು. ನಾವೆಲ್ಲರೂ ಅಂದ್ರೆ ಪ್ರಶ್ನೆ ಕೇಳೋದಕ್ಕೆಲ್ಲ ಖಂಡಿತವಾಗಿ ಪ್ರಶ್ನೆ ಕೇಳಿ, ಆ ಉದ್ದೇಶ ಅಲ್ಲ ಇಲ್ಲಿ. ಕೇಳುವವರು ನಾನು ಆ ಲೆವೆಲಲ್ಲಿ ಇಲ್ಲದ್ರೆ ಹೇಗೆ ಆ ಲೆವೆಲ್ಗೆ ಬರ್ಬಹುದು ಎಂಬ ಉದ್ದೇಶ ವಿನಃ ಅದು ನನಗೆ ಸಾಧ್ಯ ಇಲ್ಲ ಎಂಬ ಉದ್ದೇಶ ಇರುತ್ತೆ. ಈಗ ನಾನೀಗ 16 ಮಾಲೆಗೆ ತಲುಪಬೇಕು ಅಂತ ಇದು 16 ಮಾಲೆ 2 ಗಂಟೆ 3 ಗಂಟೆ ನನಗೆ ಸಾಧ್ಯವೇ ಇಲ್ಲ ಹಾಗೆ ಅನ್ಕೊಳ್ಬಾರ್ದು. ಅದಲ್ಲದೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಆಗ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಭಕ್ತಿ ಸ್ಟೆಪ್ಸ್ ಅಂತ ಹೇಳ್ತಾರೆ. ಇಲ್ಲ ಇದ್ರೆ ಭಕ್ತಿ ಸ್ಟೆಪ್ಸ್ ಅಂತ ಹೇಳಿದ್ರೆ ನಿಧಾನವಾಗಿ ಮುಂದೆ ಹೋಗುವಂಥದ್ದು. ನಾವು ಯಾರು ಕೂಡ ಆಸೆ ಇಲ್ಲ, ನಮಗೆ ಯಾರಿಗೂ ಕೂಡ ಆಸೆ ಇಲ್ಲ ನಿಮಗೆ 2 ದಿವಸದಲ್ಲಿ ದೀಕ್ಷೆ ಕೊಡ್ಲಿಕ್ಕೆ. ಅಕಸ್ಮಾತ್ ದೀಕ್ಷೆ ಆಗದವರ ಬಗ್ಗೆ ಮಾತಾಡ್ತಿರೋದು. ಆಯ್ತಾಯ್ತು, ನೀವು ಬನ್ನಿ ನಾಳೆಯಿಂದ 16 ರೌಂಡ್ ಜಪ ಮಾಡಿ ಬನ್ನಿ ದೀಕ್ಷೆ. ಇಲ್ಲ, ಇದು ದೀಕ್ಷೆಯ ಅಂಗಡಿ ಅಲ್ಲ. ಇದು ದೀಕ್ಷೆಯ ಅಂಗಡಿ ಇಲ್ಲ, ಇದು ಸಾಧನೆ ಮಾಡಿ ಸಿಗುವಂಥದ್ದು. ದೀಕ್ಷೆ ಪಡೆಯುವುದು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ, ಸಾಧನೆ ಮಾಡಬೇಕು. ನಾವೆಲ್ಲರೂ ಸತತ ಸಾಧನೆ 2 ವರ್ಷ 3 ವರ್ಷ 4 ವರ್ಷ 1 ವರ್ಷ ಕಾದು ಸಿಗುವಾಗ ಉಂಟಲ್ಲ, ಆಗ ನಮಗೆ ಆ ಒಂದು ಗುರುವಿನಲ್ಲಿ ಸಂಪೂರ್ಣ ಶರಣಾಗತಿ ಆಗ್ತದೆ. ಆಮೇಲೆ ಅದನ್ನ ನೇರವಾಗಿ ನಮಗೆ ಹೃದಯದಲ್ಲಿ ಮೂಡುತ್ತದೆ. ಅದು ಯಾವಾಗ ನಮಗೆ ಈ ರೀತಿಯ ಭಾವನೆ ಬರ್ತದೆ, ಆಗ ಏನಾಗ್ತದೆ, ಭಗವಂತ ನಮ್ಮ ಹೃದಯದಲ್ಲಿ ಬಂದು ನಿಲ್ಲಿಸ್ತಾನೆ. ಆದ ಕಾರಣ ನಾವು ಎಲ್ಲರೂ ಹರಿನಾಮವನ್ನ ನಿತ್ಯವಾಗಿ ಫಸ್ಟ್ ಪ್ರಿಯಾರಿಟಿ, ಅದಲ್ಲದೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕು. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಯಾವುದು? ದೀಕ್ಷೆ ಆದವರಲ್ಲ, ಬೇರೆ ಯಾರಾದ್ರೂ ಹೇಳಿ. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಯಾವುದು? ಹೇಳಿ, ಒಬ್ರು ಹೇಳಿ. ಕಾಫಿ ಟೀ, ಅನೈತಿಕ ಸಂಬಂಧ. ಒಂದಾಯ್ತು, ಅನೈತಿಕ ಸಂಬಂಧ ಮಾಡಬಾರ್ದು. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಮಾಡಬಾರ್ದು. ಗ್ಯಾಮ್ಲಿಂಗ್
ಮಾಡ್ಬಾರ್ದು. ಸ್ಮೋಕಿಂಗ್ ಡ್ರಿಂಕಿಂಗ್ ಅಂದ್ರೆ ಏನು? ಇಂಟಾಕ್ಸಿಕೇಶನ್ ಮಾಡಬಾರ್ದು. ಆ ಓಕೆ, ಆಮೇಲೆ ಜೂಜಾಡಬಾರ್ದು ಹೇಳಿದ್ರಿ ಆ, ನೀವು, ಗ್ಯಾಂಬ್ಲಿಂಗ್ ಹೌದು. ಮಾಡಬಾರ್ದು, ಅನೈತಿಕ ಸಂಬಂಧ ಇಡಬಾರ್ದು ಅಂದ್ರೆ ಹಾ, ಇಲಿಸಿಟ್ ಸೆಕ್ಸ್ ಇರಬಾರ್ದು, ಇನ್ನೊಂದಿದೆ ಮಾಂಸಾಹಾರ ತಿನ್ಬಾರ್ದು. ಮಾಂಸಾಹಾರ. ಮಾಂಸಾಹಾರ ಸೇವನೆ ಮಾಡಬಾರ್ದು. ಅಷ್ಟು ಸಿಂಪಲ್ ಇದು, ಕಷ್ಟ ಏನಿಲ್ಲ. ಇದು ಮಾಡಿದ್ರೆ ಭಕ್ತರಲ್ಲ. ಶಿಲ ಪ್ರಭುಪಾದರು ಏನ್ ಹೇಳ್ತಾರೆ, ಈ ನಾಲ್ಕನ್ನು ಫಾಲೋ ಮಾಡಿದ್ರೆ ಭಕ್ತರ ಅವರು? ಈ ನಾಲ್ಕನ್ನ ಇಲ್ಲ, ಫಾಲೋ ಮನುಷ್ಯ ಮಾಡುವವರು ಭಕ್ತರ? ಪ್ರಭು ವಾಯ್ಸ್ ಕಟ್ ಆಗುತ್ತೆ ಪ್ರಭು. ನಂದು ಕಟ್ಟಾಯ್ತಾ? ಇಲ್ಲ ಇಲ್ಲ ಇಲ್ಲ, ಇಲ್ಲ ನಿಮ್ದೇ ಮಾತಾಜಿ. ನಿಮ್ದೇ ಪ್ರಭು, ನಿಮ್ದೇ ಕಟ್. ಸಾರಿ ಇಲ್ಲ. ಮಾತಾಜಿ, ಕ್ಷಮಿಸಿ. ತಮಾಷೆಗೆ ಅಂದೆ ಮಾತಾಜಿ, ಕ್ಷಮಿಸಿ ನಿಮ್ದೇ ಪ್ರಭು, ಅನ್ಕೊಳ್ತೀನಿ, ಯಾಕಂದ್ರೆ ನಂದೇನಾ? 3-4 ಜನ ನಂದಲ್ಲ ಹೇಳ್ತಿದ್ದಾರೆ. ಮುಂದೆ ಹೋಗೋಣ. ನಿಂತು ಬರ್ತಾ ಇದೆ ಪ್ರಭು. ನಮ್ಗೆ ಕಂಟಿನ್ಯೂ ಬರ್ತಾ ಉಂಟು ಮಾತಾಜಿ. ಸರಿ, ಮುಂದೆ ಹೋಗೋಣ. ಮುಂದೆ ಹೋಗೋಣ. ಎಲ್ಲಿ ನಿಲ್ಸಿದ್ದೇವೆ ಈಗ? ಇವರು ಭಕ್ತರ ಅಂತ. ಯಾರು 4 ಫಾಲೋ ಮಾಡುವವರು ಭಕ್ತರ? ನೀರುಳ್ಳಿ ಬೆಳ್ಳುಳ್ಳಿ ತಿನ್ನುವುದಿಲ್ಲ ಅಥವಾ ಮಾಂಸಾಹಾರ ತಿನ್ನುವುದಿಲ್ಲ, ಜೂಜಾಡುವುದಿಲ್ಲ, ಆಮೇಲೆ ಮಾಂಸಾಹಾರ ತಿನ್ನುವುದಿಲ್ಲ, ಜೂಜಾಡುವುದಿಲ್ಲ, ಅನೈತಿಕ ಸಂಬಂಧ ಇಲ್ಲ, ಇದೆಲ್ಲ ಜೂಜಾಡುವುದಿಲ್ಲ ಅಂತ ಹೇಳಿದ್ರೆ ಜೂಜ್ ಮಾಡುವುದಿಲ್ಲ, ಆಮೇಲೆ ಮಾದಕ ದ್ರವ್ಯ ಸೇವನೆ ಇಲ್ಲ. ನಾನು ಭಕ್ತನಾ? ಅದರ ಜೊತೆ ಜಪ ಮಾಡ್ಬೇಕು, ಎಸ್, ಮಾಡಿದ್ರೆ. ಅದರ ಜೊತೆ ಭಕ್ತ ಅಂದ್ರೆ ಜಪ. ಇದು ಬೇಸಿಕ್, ಇದು ಹ್ಯೂಮನ್, ಮನುಷ್ಯ ಆಗ್ತಾನೆ ಹೀಗೆ ಮಾಡಿದ್ರೆ, ಇಲ್ಲದ್ರೆ ಪ್ರಾಣಿ ಆಗ್ತಾನೆ ಅವ. ಈ 4 ಇಲ್ಲ ಅಂದ್ರೆ ಪ್ರಾಣಿ, ಈ 4 ಮಾಡಿದ್ರೆ ಮನುಷ್ಯ ಆಗ್ತಾನೆ. ಆದ್ರೆ ಮನುಷ್ಯ ಅದಕ್ಕೆ ಸಾಕ? ಮನುಷ್ಯರೆಲ್ಲರೂ ಭಕ್ತರ? ಇಲ್ಲ, ಮನುಷ್ಯ ಆದವ ಭಕ್ತಿ ಮಾಡ್ಬೇಕು ಅಂತಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಫಸ್ಟ್ ಸ್ಟೆಪ್ ಅದು. ಆಮೇಲೆ ಅದೇ ಎಲ್ಲ, ಅಷ್ಟು ಇಂಪಾರ್ಟೆಂಟ್ ಹರೇ ಕೃಷ್ಣ ಮಹಾಮಂತ್ರದ್ದು. ಆದ ಕಾರಣ ನಾವು ಅದನ್ನ ಫಾಲೋ ಮಾಡಬೇಕು ಎಲ್ಲರೂ. ಜೊತೆಯಲ್ಲಿ ಈ 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಅನ್ನ ನಿಧಾನವಾಗಿ, ನಮಗೆ ಎಲ್ಲ ಒಂದೇ ದಿವಸದಲ್ಲಿ ಮಾಡ್ಲಿಕ್ಕೆ ಆಗದ್ರೆ ನಿಧಾನವಾಗಿ ಹೇಗೆ ಮಾಡಬಹುದು, ಹೇಗೆ ನಾನು ಕಾಫಿ ಟೀ ನಿಲ್ಲಿಸಬಹುದು, ಹೇಗೆ ಈರುಳ್ಳಿ ಬೆಳ್ಳುಳ್ಳಿ ನಿಲ್ಲಿಸಬಹುದು, ಹೇಗೆ ಅನೈತಿಕ ಸಂಬಂಧವನ್ನ ಮಾಡುದು ಅಥವಾ ಅದರ ಬಗ್ಗೆ ಕೇಳು, ಅದರ ಬಗ್ಗೆ ನೋಡುವುದನ್ನು ನಿಲ್ಲಿಸಬಹುದು, ಹೇಗೆ ನಾನು ಜೂಜಾಡುವುದನ್ನು ನಿಲ್ಲಿಸಬಹುದು. ನಾವೆಲ್ಲ ಅನ್ಕೊಳ್ತೀವಿ ನಾನು ಜೂಡಾಡ್ತಿಲ್ಲ ಅಂತ. ನಾವೆಲ್ಲರೂ ಸೇರಿ ಪ್ರೂವ್ ಮಾಡಬಹುದು, ಪ್ರತಿಯೊಬ್ಬರು ಜೂಜಾಡ್ತಾ ಇದ್ದೇವೆ, ಪ್ರತಿಯೊಬ್ಬರು ಅನೈತಿಕ ಸಂಬಂಧ ಮಾಡ್ತಿದ್ದೇವೆ, ಪ್ರತಿಯೊಬ್ಬರು ಮಾಂಸಾಹಾರ ತಿಂತಾ ಇದ್ದೇವೆ ಅಂತ ಪ್ರೂವ್ ಮಾಡಬಹುದು. ನಾವು ಸಾಧ್ಯ ಇಲ್ವಾ? ಪ್ರೂವ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಲೋಕ ಹಾಗೆ ಆಗಿದೆ. ಅದರಿಂದ ಹೇಗೆ ನಾನು ಹೊರಗೆ ಬರೋದು? ಹೊರಗಿಂದ ಏನು ತಿಂದ್ರು ಕೂಡ, ಅಡಿಗೆ ಮಾಡಿ ಯಾರೋ ತಂದಿದ್ದಾರೆ ಅದನ್ನು ತಿಂದ್ರೆ ಏನು ಗ್ಯಾರಂಟಿ ನಮಗೆ? ಆದ ಕಾರಣ ನಾವು ಅಷ್ಟು ಬೇಗನೆ ಈ ಒಂದು ಸ್ಟ್ಯಾಂಡರ್ಡ್ಗೆ ಅಷ್ಟು ಸುಲಭ ಇಲ್ಲ. ಮನುಷ್ಯನಾಗುವ ಸ್ಟ್ಯಾಂಡರ್ಡೇ ನಮಗೆ ತಲುಪಲಿಕ್ಕೆ ಆಗ್ತಿಲ್ಲ. ಆದ ಕಾರಣ ನಮಗೆ ನೇರ ಮನುಷ್ಯನಾಗ್ಲಿಕ್ಕೆ ಆಗದಂತ ಸ್ಟ್ಯಾಂಡರ್ಡ್ಗೆ ಭಕ್ತಿ ಕೊಡ್ತಿದ್ದಾರಲ್ಲ, ಇದು ಸಾಮಾನ್ಯ ವಿಷಯವ? ಸಾಮಾನ್ಯ ವಿಷಯವ? ಅಸಾಮಾನ್ಯ ವಿಷಯ ಇದು, ಖಂಡಿತವಾಗಿ ಅಸಾಮಾನ್ಯ. ನಮಗೆ ಟು ಬಿ ಫ್ರ್ಯಾಂಕ್, ಸರಿಯಾಗಿ ನೋಡಿದ್ರೆ ನಾವು ನಿಜವಾಗಿ ಮನುಷ್ಯರಾಗ್ಲಿಕ್ಕೆ ಒಂದು ಮನುಷ್ಯರು ಅಂತ ಹೇಳಿದ್ರೆ ಸಂಸ್ಕಾರ ಇರುವಂತಹ ಮನುಷ್ಯನಾಗ್ಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಅದರಲ್ಲಿ ನಮಗೆ ಭಕ್ತಿ ಸಿಗ್ತಾ ಉಂಟು. ನಾವೆಲ್ಲ ಭಾಗ್ಯವಂತರು, ಎಲ್ಲರೂ ನಾವು ದೀಕ್ಷೆ ಆಗ್ಲಿ, ದೀಕ್ಷೆ ಆಗದೇ ಇರಲಿ, ಏನೇ ಆಗ್ಲಿ, ಗುರು ಇರಲಿ, ಗುರು ಇಲ್ಲದೇ ಇರಲಿ, ನಾವೆಲ್ಲರೂ ಕೂಡ ಈ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅನ್ನ 4.0 ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಹೇಗೆ ಮಾಡಬಹುದು ನಾವು ಅಂತ ಪ್ರಯತ್ನ ಪಡ್ತಾನೆ ಇರಬೇಕು. ನಾವು 16 ರೌಂಡ್ ಜಪ ಮಾಡ್ತಿದ್ದೇನೆ ಅಂತ ಹೇಳ್ತೇನೆ ನಾನು ಮನಸ್ಸಲ್ಲಿ, ಆಮೇಲೆ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ದೇನೆ. ಸರಿಯಾಗಿ ಕೂಲಂಕುಷವಾಗಿ ಪ್ರತಿಯೊಂದು ಜೀವನದ ಒಂದೊಂದು ಕ್ಷಣವನ್ನ ಗಮನಿಸಿದ್ರೆ ಗೊತ್ತಾಗ್ತದೆ ನಾವು ಎಲ್ಲಿ ತಪ್ಪುತ್ತಾ ಇದ್ದೇವೆ ಅಂತೇಳಿ. ಆದ ಕಾರಣ ಆ ಒಂದು ಒಳಗೆ ಹೋಗಿ ನೋಡೋದು ತುಂಬಾ ಇಂಪಾರ್ಟೆಂಟ್. ಅದು ತುಂಬಾ ಇಂಪಾರ್ಟೆಂಟ್. ನಾ ಎಲ್ಲೆಲ್ಲಿ ತಪ್ತಾ ಇದ್ದೇನೆ, ಯಾಕಂದ್ರೆ ಇದೊಂದು ಗುರುವಿಗೆ ನಾನು ಹೇಳಿದ್ದಲ್ಲ, ನಾನು ಮಾಡ್ತೇನೆ ಹೀಗೆ ಅಂತ ಹೇಳಿ ಮಾಡ್ಬೇಕು. ನಾನು ತಪ್ತಾ ಇದ್ದೇನೆ, ತಪ್ಪಬಾರದು. ಗುರುವಿಗೆ ಗೊತ್ತಾಗ್ತಾ ಉಂಟು, ಗುರು ನೋಡ್ತಾ ಇದ್ದಾರೆ, ಭಗವಂತ ನೋಡ್ತಿದ್ದಾರೆ, ನಾನು ತಪ್ಪಬಾರದು, ಈ ರೀತಿಯಲ್ಲಿ ಮುಂದೆ ಹೋಗ್ಬೇಕು. ಅಂತಹ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಶಿಷ್ಯನು ಒಣ ಪ್ರತಿಷ್ಠೆ ಇಲ್ಲದೆ ದಾಸನಂತೆ ಗುರುವಿನ ಸೇವೆ ಮಾಡಬೇಕು. ದಾಸನಂತೆ ಆತ್ಮ ಸಾಕ್ಷಾತ್ಕಾರ ಪಡೆದ ಗುರುವಿನ ತೃಪ್ತಿಯೇ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಗತಿಯ ಗುಟ್ಟು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಅಪ್ರಸಾದಾತ್ ನ ಗತಿ ಕುತೋಪಿ. ಗುರುವಿಗೆ ಖುಷಿ ಆಗ್ಲಿಲ್ಲ ಅಂದ್ರೆ ನಮಗೆ ಬೇರೆ ಎಲ್ಲೂ ಗತಿ ಇಲ್ಲ. ಆಧ್ಯಾತ್ಮಿಕ ಅರಿವಿಗೆ ಪ್ರಶ್ನಿಸುವುದು ಮತ್ತು ವಿಧೇಯತೆಗಳೆರಡೂ ಇರಬೇಕು.
ವಿಧೇಯತೆ ಮತ್ತು ಸೇವೆ ಇಲ್ಲದಿದ್ದರೆ ವಿದ್ವಾಂಸನಾದ ಗುರುವನ್ನು ಪ್ರಶ್ನಿಸುವುದರಿಂದ ಪ್ರಯೋಜನವಿಲ್ಲ. ಸೇವೆ ಮಾಡದೆ ಸುಮ್ಮನೆ ಪ್ರಶ್ನೋತ್ತರ ಮಾಡಿ ಏನು ಪ್ರಯೋಜನ ಇಲ್ಲ. ಸೇವೆ ಇಂಪಾರ್ಟೆಂಟು. ಗುರುವಿನ ಪರೀಕ್ಷೆಯಲ್ಲಿ ಶಿಷ್ಯನು ಉತ್ತೀರ್ಣನಾಗಬೇಕು. ಗುರು ಶಿಷ್ಯನ ಪ್ರಾಮಾಣಿಕ ಹಂಬಲವನ್ನು ಕಂಡಾಗ ತಂತಾನೇ ಅವನಿಗೆ ನಿಜವಾದ ಆಧ್ಯಾತ್ಮಿಕ ಅರಿವನ್ನು ಅನುಗ್ರಹಿಸುತ್ತಾನೆ. ಈ ಶ್ಲೋಕದಲ್ಲಿ ಕುರುಡು ಅನುಸರಣೆ ಮತ್ತು ಅಸಂಬದ್ಧ ಪ್ರಶ್ನೆಗಳನ್ನು ಎರಡನ್ನೂ ಖಂಡಿಸಿದೆ. ಶಿಷ್ಯನು ಗುರುವಿನ ಮಾತುಗಳನ್ನು ವಿಧೇಯತೆಯಿಂದ ಆಲಿಸಬೇಕು. ಅಷ್ಟೇ ಅಲ್ಲದೆ ವಿಧೇಯನಾಗಿ ಸೇವೆ ಸಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ಗುರುವಿನಿಂದ ಸ್ಪಷ್ಟವಾದ ಅರಿವನ್ನು ಪಡೆಯಬೇಕು. ನಿಜವಾದ ಗುರುವು ಸ್ವಭಾವದಿಂದಲೇ ಶಿಷ್ಯನ ವಿಷಯದಲ್ಲಿ ದಯೆ ತೋರಿಸುತ್ತಾನೆ. ಆದುದರಿಂದ ವಿದ್ಯಾರ್ಥಿಯು ವಿಧೇಯನಾಗಿ ಸದಾ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದರೆ ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗುತ್ತದೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇನ್ನೊಂದ್ಸಲ ಶ್ಲೋಕ ಓದ್ತೀನಿ. ತದ್ ವಿಧಿ ಪ್ರಣಿಪಾತೇನ, ಭಗವಂತನ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಪ್ರಣಿಪಾತೇನ. ಆಮೇಲೆ ಅಂಥ ಶರಣಾದ ನಂತರ ಶರಣಾಗುವಾಗ ಏನಾಗ್ತದೆ, ನಾವು ಯಾರಿಗಾದ್ರೂ ಶರಣಾಗಿದ್ದೇವೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ನಾನು ಏನೂ ಇಲ್ಲ ಅಂತ ಹೇಳಿ. ಆ ಏನೂ ಇಲ್ಲ ಅಂತ ಹೇಳುವಾಗ ಏನಾಗ್ತದೆ, ನನಗೆ ಆ ಗುರುವಿನಿಂದ ಜ್ಞಾನ ಬೇಕು ಅಂತ ಹೇಳುವ ಆಸೆ ಆಗ್ಲಿಕ್ಕೆ ಶುರುವಾಗ್ತದೆ. ಆಗ ಗುರುವಿನಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತೇನೆ. ನಾನು ಯಾಕೆ ಹೀಗೆ ಕಷ್ಟಪಡ್ತಿದ್ದೇನೆ, ನನಗೆ ಯಾಕೆ ಹೀಗೆ ಎಲ್ಲ ಆಗ್ತಾ ಉಂಟು ಗುರುಗಳೇ, ನಾನು ಹೇಗೆ ಮುಂದೆ ಬರ್ಬೋದು, ಹೇಗೆ ನಿಮ್ಮ ಸೇವೆ ಮಾಡ್ಬೋದು, ಹೇಗೆ ವೈಷ್ಣವರ ಸೇವೆ ಮಾಡ್ಬೋದು, ಹೇಗೆ ಭಗವಂತನ ಸೇವೆ ಮಾಡಬಹುದು ಅಂತ ಹೇಳಿ ಪ್ರಶ್ನೆ ಕೇಳ್ತೇನೆ. ಆಗ ಆ ಪ್ರಶ್ನೆಯಿಂದ ಸೇವೆಯ ಅವಕಾಶ ಭಗವಂತನ ಭಕ್ತರು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಪ್ರಶ್ನೆ ಕೇಳುವಾಗ ನಮಗೆ ಏನು ಸೇವೆ ಅಂತ ಅರ್ಥ ಆಗ್ತದೆ. ಆಮೇಲೆ ಆ ಸೇವೆಯಲ್ಲಿ ನಾವು ತೊಡಗಿಕೊಳ್ಬೇಕು. ಯಾವುದೇ ಸೇವೆ ಇರ್ಬೋದು. ಈಗ ಹೋಗಿ ಗುರು ಹೇಳ್ತಾನೆ, ಹೋಗು ದುಡಿ, ಹೊರಗೆ ದುಡ್ದು ದೇವಸ್ಥಾನ ಕಟ್ಟಲಿಕ್ಕೆ ಆ ಹಣವನ್ನು ಕೊಡು ಅಂತ ಹೇಳಿದ್ರೆ ಅದು ಸೇವೆ ಆಗ್ತದೆ. ನೋಡ್ಲಿಕ್ಕೆ ಏನು, ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ಅವರು ಡಾಕ್ಟರ್ ಆಗಿರ್ತಾರೆ, ಅವರು ಕೂಲಿ ಕೆಲಸ ಮಾಡ್ತಾ ಇರುವವರು ಆಗಿರಬಹುದು. ಆದರೆ ಅವರೆಲ್ಲ ಶುದ್ಧ ವೈಷ್ಣವರು. ಯಾಕೆ ಅಂತ ಹೇಳಿದ್ರೆ ಗುರು ಹೇಳಿದ ಆಜ್ಞೆಯನ್ನು ಮಾಡುವಂಥವರು. ಗುರು ಹೇಳ್ತಾ ಇದ್ದಾನೆ ಅದನ್ನು ಮಾಡು ಅಂತ ಹೇಳಿ. ಆ ರೀತಿಯಲ್ಲಿ ನಾವು ಮುಂದೆ ಹೋಗ್ಬೇಕು. ಅದಕ್ಕೆ ಗಂಡು ಹೆಣ್ಣು ಅಂತ ಹೇಳುವ ವ್ಯತ್ಯಾಸವೇ ಇಲ್ಲ, ಚಿಕ್ಕವರು ದೊಡ್ಡವರು ಅಂತ ಹೇಳುವ ವ್ಯತ್ಯಾಸ ಇಲ್ಲ. ಹೃದಯದ ನಿರ್ಮಲತೆ ಇಂಪಾರ್ಟೆಂಟ್. ಅಂಥವರಿಗೆ ಏನಾಗ್ತದೆ, ದೀಕ್ಷೆ ಕೊಡ್ತಾರೆ ಭಗವಂತನ ಹೇಗೆ ದೀಕ್ಷೆ ಕೊಡ್ತಾರೆ, ಗುರುಮುಖೇನ ಉಪದೇಕ್ಷಂತಿ ತೇ ಜ್ಞಾನಂ. ಏನು ಕೊಡ್ತಾರೆ, ಭಗವಂತನ ಕಡೆಗೆ ಹೋಗುವಂತ ಜ್ಞಾನವನ್ನು ಅವರು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಭಗವಂತನನ್ನ ಕಂಡಿದ್ದಾರೆ, ನೋಡಿದ್ದಾರೆ, ತಿಳಿದಿದ್ದಾರೆ. ಅವರು ತತ್ವದರ್ಶಿ ಅಂತ ಹೇಳಿದ್ರೆ ಏನು, ಲಾಸ್ಟ್ ಆಮೇಲೆ ನಿಲ್ಸೋಣ. ತತ್ವದರ್ಶಿ ಅಂತ ಹೇಳಿದ್ರೆ ಏನು, ತತ್ವದರ್ಶಿನಃ ತುಂಬಾ ಇಂಪಾರ್ಟೆಂಟು ಸಬ್ಜೆಕ್ಟ್ ಇದು. ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೊಳ್ತಿದ್ದೀನಿ, ಆದ್ರೂ ಕೇಳ್ತಿದ್ದೀನಿ. ನಿಜವನ್ನ ಬಲ್ಲವರು, ನಿಜವಾದ ಜ್ಞಾನವನ್ನ ಬಲ್ಲವರು. ಅದೇನು ನಿಜವಾದ ಜ್ಞಾನ? ಅಂದ್ರೆ ದೇವರ ಬಗ್ಗೆ, ಕೃಷ್ಣನೇ ದೇವೋತ್ತಮ ಪರಮಪುರುಷ, ಆತನಿಗೆ ಸಂಬಂಧಿಸಿದ ಜ್ಞಾನ ನಿಜವಾದ ಜ್ಞಾನ ಅಂತ. ಇನ್ನು ಸ್ವಲ್ಪ ಇಲಾಬರೇಟ್ ಮಾಡ್ಬೋದಾ ಪ್ರಭು? ಹರೇ ಕೃಷ್ಣ ಪ್ರಭು. ಹೇಳಿ ಅನಸೂಯ ಮಾತಾಜಿಯವರೇ. ನನ್ನದು ದೇಹವಲ್ಲ, ಆತ್ಮ ಅಂತ ತಿಳ್ಕೊಂಡಿರ್ತೇನೆ ಪ್ರಭು. ನಾನು ದೇಹ ಅಲ್ಲ, ನಾನು ಆತ್ಮ ಅಂತ. ಅದು ಬೇಸಿಕ್. ಸರೆಂಡರ್ ಆಗುದು. ಕಂಪ್ಲೀಟ್ ಸರೆಂಡರ್ ಆಗುದು. ಓಕೆ, ಧನ್ಯವಾದ. ನಾನು ಎಕ್ಸ್ಪೆಕ್ಟ್ ಮಾಡುವ ಆನ್ಸರ್ ಬರಲಿಲ್ಲ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಎಸ್ ಪ್ರಭುಗಳೇ. ನಾವು ಕೃಷ್ಣನ ಸೇವಕರು. ಒಂದ್ ನಿಮಿಷ ರೂಪಿಣಿ ಮಾತಾಜಿ. ನಿಮ್ದು ಇದು ಸಿಗ್ನಲ್ ಸರಿ ಇಲ್ಲ ಪ್ರಭುಗಳೇ. ರೂಪಿಣಿ ಮಾತಾಜಿ ಹೇಳಿ. ಅಂದ್ರೆ ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯದಾಸ. ನಾವು ಯಾವಾಗ್ಲೂ ಭಗವಂತನ ನಿತ್ಯ ಸೇವಕರು ಅಂತ. ಕರೆಕ್ಟ್ ಹೇಳಿದಿರಿ. ಆದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದದಲ್ಲ. ತತ್ವ ಅಂತ ಹೇಳುವ ಪದ ಭಾಗವತಮಲ್ಲಿ ಕೂಡ ಬಂದಿದೆ, ಕ್ಲೂ ಕೊಟ್ಟೆ. ಟ್ರೈ ಮಾಡಿ. ಈಗಾಗಲೇ ನಾವು ಡಿಸ್ಕಷನ್ ಕೂಡ ಮಾಡಿದ್ದೇವೆ. ತತ್ವ 3 ರೀತಿಯಲ್ಲಿ. ಇನ್ನೇನು ಕ್ಲೂ ಎಲ್ಲ ಕೊಟ್ಟಾಯ್ತು. 3 ರೀತಿಯ ತತ್ವ. ಗುರು ತತ್ವ. ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಯಜ್ಞಗಳನ್ನು ಹೇಳಿದ್ದಾರೆ. ಆ ಎಲ್ಲ ಯಜ್ಞಗಳು ಬೇರೆ ಬೇರೆ ಲೆವೆಲ್ ಅಲ್ಲಿ ಇದೆ.
ಅಂದ್ರೆ ಬೇರೆ ಬೇರೆ ಲೆವೆಲ್ ಅಲ್ಲಿ ತತ್ವವನ್ನು ಅರ್ಥ ಮಾಡಿಕೊಂಡ ಗುರು ಇರ್ತಾರೆ. ಆದ್ರೆ ಅಲ್ಟಿಮೇಟ್ ಯಾರು ಅಂತ ನೀವೆಲ್ಲರೂ ಹೇಳಿದ್ದೀರಿ, ಕೃಷ್ಣ ಅಂತ ಹೇಳಿ ಹ್ಮ್. ಅಲ್ವಾ? ಆ ಕೃಷ್ಣನನ್ನ ಅದು ಒಂದು ಅಲ್ಟಿಮೇಟ್ ತತ್ವ. ಆ ತತ್ವಕ್ಕೆ ಏನು ಹೇಳ್ತಾರೆ? ಭಗವತ್ ತತ್ವ ಅಂತ ಹೇಳ್ತಾರೆ. ಇನ್ನು ಮಿಕ್ಕ 2 ತತ್ವಗಳು ಯಾವುದು ಶ್ರೀಮದ್ ಭಾಗವತದಲ್ಲಿ ಹೇಳಿದಂಥದ್ದು? ಮಿಕ್ಕ 2 ತತ್ವಗಳು ಎಲ್ರಿಗೂ ಗೊತ್ತು. ಪರಮಾತ್ಮ, ಬ್ರಹ್ಮನ್ ಮತ್ತೆ ಪರಮಾತ್ಮ. ಹಾ, ಬ್ರಹ್ಮನ್ ಪರಮಾತ್ಮ. ವಿದಂತಿ ತತ್ತತ್ವ ವಿದಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಭಗವಾನ್ ನಾವೆಲ್ಲ ನಮಗೆಲ್ಲ ಗೊತ್ತಾಗಿ ಆಗಿದೆ ಭಗವಂತ ಅಲ್ಟಿಮೇಟ್ ಅಂತ ಹೇಳಿ. ಅಲ್ಲೇ ಕೆಳಗೆ ಕೂಡ ತತ್ವಗಳಿವೆ. ಆದ ಕಾರಣ ಇದೆಲ್ಲ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುವಂತಹ ಯಜ್ಞಗಳು. ಆದರೆ ನಿಜವಾಗಿ ಸಂಪೂರ್ಣ ತತ್ವಜ್ಞಾನಿ ಯಾರು ಅಂತ ಹೇಳಿದ್ರೆ ಕೃಷ್ಣನ ಭಕ್ತ. ಅವನು ಎಲ್ಲ ತತ್ವಗಳನ್ನ ಅರ್ಥಕೊಂಡಿದ್ದಾನೆ. ಯಾಕಂದ್ರೆ ಯಾರಿಗೆ ಕೃಷ್ಣನ ಭಗವಾನ್ ತತ್ವ ಅರ್ಥ ಆಗಿದೆ ಅವನಿಗೆ ಸಾಮಾನ್ಯ ಸುಲಭ ಅದು ಯಾವ್ದು ಅರ್ಥ ಮಾಡ್ಲಿಕ್ಕೆ? ಪರಮಾತ್ಮ ತತ್ವ, ಬ್ರಹ್ಮನ್ ತತ್ವ. ಈಗ ಒಂದು ಪ್ರಶ್ನೆ, ಬ್ರಹ್ಮನ್ ತತ್ವ ಅಂದ್ರೆ ಏನು, ಪರಮಾತ್ಮ ತತ್ವ ಅಂದ್ರೆ ಏನು, ಭಗವಾನ್ ತತ್ವ ಅಂದ್ರೆ ಏನು? ಅಷ್ಟು ಹೇಳಿ ಇವತ್ತು ಕ್ಲಾಸ್ ಕಂಪ್ಲೀಟ್ ಮಾಡೋಣ. ಬೇಗ ಹೇಳಿ, ಯಾಕಂದ್ರೆ ಹೆಚ್ಚಿನ ಒಂದು 10-15 ಸಲ ಆಗಿರ್ಬೋದು ಇದರ ಡಿಸ್ಕಷನ್ ಇಲ್ಲಿಯ ತನಕ. ಬ್ರಹ್ಮ, ಪರಮಾತ್ಮ, ಆಮೇಲೆ ಭಗವಾನ್ 3 ರೀತಿಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈ 3 ರೀತಿಯಲ್ಲಿ ಫಸ್ಟಿನ ಮೆಟ್ಟಲು ಅಥವಾ ಫಸ್ಟ್ ಇದು ಏನು? ಬ್ರಹ್ಮನ್, 2ನೇದು ಪರಮಾತ್ಮ, 3ನೇದು ಭಗವಾನ್. ಇದು 3ರನ್ನ ಬೇಗನೆ ಯಾರಾದ್ರೂ ಹೇಳ್ತೀರಾ? ಯಾವುದು ಬ್ರಹ್ಮನ್ ಅಂದ್ರೆ ಏನು ಅಂತ ಹೇಳಿ ಉದಾಹರಣೆ ಸಮೇತ ಹೇಳಿ. ಮಥುರ ಮಾತಾಜಿ ಹೇಳ್ತಾರೆ. ಇದ್ದೀರಾ ಮಾತಾಜಿ? ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಪ್ರಭು, ಹರೇ ಕೃಷ್ಣ ಬ್ರಹ್ಮನ್ ಇದ್ದೇನೆ. ಅಂದ್ರೆ ಬ್ರಾಹ್ಮನ್ ಅಂದ್ರೆ ಸನ್ ರೇಸ್ ತರ ಸರ್. ಹಾ, ಟು ಟೇಕ್ ಸನ್ ರೇಸ್ ತರದ್ದು ಬ್ರಹ್ಮನ್. ಫುಲ್ ಸನ್ ಅನ್ನೋದು ಭಗವಂತ. ಪರಮಾತ್ಮ ಸರ್ಫೇಸ್. ಹಾ, ಥ್ಯಾಂಕ್ ಯು ಮಾತಾಜಿ. ಓಕೆ, ಧನ್ಯವಾದ. ಇನ್ನೊಂದು ಉದಾಹರಣೆ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲ ಟ್ರೈನ್ ನೋಡಿದ್ದೇವೆ. ಲಾಸ್ಟ್ ಟೈಮ್ ಬೆಟ್ಟದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಬೆಟ್ಟ, ಯಾವ ಬೆಟ್ಟ? ನಂದಿ ಹಿಲ್ಸ್. ಇವತ್ತು ಟ್ರೈನ್ ಅದ್ ನೋಡುವ. ಟ್ರೈನು ಮಂಗಳೂರು ಸ್ಟೇಷನ್, ಬೆಂಗಳೂರು ಸ್ಟೇಷನ್ ಅಲ್ಲಿ ನಿಂತಿದ್ದೇವೆ. ದೂರದಿಂದ ಟ್ರೈನ್ ಬರ್ತಾ ಇದೆ. ಟ್ರೈನ್ ಬರ್ತಾ ಇರುವಾಗ ಏನ್ ಕಾಣ್ತಾ ಉಂಟು? ಟ್ರೈನ್ ಕಾಣ್ತಾ ಇಲ್ಲ. ಏನ್ ಕಾಣ್ತಾ ಉಂಟು? ಲೈಟ್ ಮಾತ್ರ ಕಾಣ್ತಾ ಉಂಟು. ಆ ಲೈಟ್ ಟ್ರೈನ್ ಸಂಪೂರ್ಣ ಜ್ಞಾನವ? ಆ ಲೈಟ್ ಈಗ ಮಗುವಿಗೆ ಗೊತ್ತಿಲ್ಲ, ಕೂತ ಶಬ್ದ ಕೇಳ್ತಾ ಉಂಟು, ಲೈಟ್ ಕಾಣ್ತಾ ಉಂಟು, ಅದೇ ಟ್ರೈನಾ? ಅಲ್ಲ, ಮಗು ಅಂದ್ಕೊಳ್ತದೆ ಲೈಟ್ ಬರ್ತಾ ಇದೆ ಅಂತ. ಲೈಟ್ ಬರ್ತಾ ಇದೆ, ಆದ್ರೆ ಲೈಟ್ ಈಸ್ ದ ಸಿಂಪ್ಟಮ್ ಆಫ್ ಟ್ರೈನ್ ಅಲ್ವಾ? ಲೈಟ್ ಟ್ರೈನ್ ಇಂದ ಸಪರೇಟ್ ಅಲ್ಲ ಅದು. ಹೌದು. ಲೈಟ್ ಅನ್ನು ಬೇರೆಯಾ? ಲೈಟ್ ಬೇರೆ, ಟ್ರೈನ್ ಬೇರೆ ಇಲ್ಲ. ಟ್ರೈನ್ ಒಂದು ಅಂಗ ಅದು. ಅದೇ ರೀತಿಯಲ್ಲಿ ಭಗವಂತನ ಅಂಗ ಯಾವುದು? ಭಗವಂತನ ಜ್ವಾಲೆ, ಅಥವಾ ಏನ್ ಹೇಳ್ತಾರೆ ಅದಕ್ಕೆ? ಪ್ರಕಾಶ. ಭಗವಂತನ ಪ್ರಕಾಶ. ಇದು ಅರ್ಥ ಆಯ್ತಲ್ಲ? ನೆಕ್ಸ್ಟ್ 2ನೇ ರಿಯಲೈಸೇಷನ್, ಸ್ವಲ್ಪ ಟ್ರೈನ್ ಹತ್ತಿರ ಬರ್ಲಿಕ್ಕೆ ಶುರುವಾಗಿದೆ. ಸ್ವಲ್ಪ ಹತ್ತಿರ ಬರ್ತದೆ, ಕಾಣ್ತಾ ಉಂಟು ಟ್ರೈನ್. ನನ್ಗೆ ಎಷ್ಟು ಬೋಗಿ ಅಂತ ಕಾಣ್ತಿಲ್ಲ, ಒಂದು ಉದ್ದ ಪೈಪಿನಾಗೆ ಕಾಣ್ತಾ ಉಂಟು, ಬರ್ತಾ ಉಂಟು, ಅಷ್ಟೇ ನಾಲೆಜ್. ಇದೇನು? ಪರಮಾತ್ಮ. ಭಗವಂತ ಪ್ರತಿಯೊಂದು ಜೀವರಾಶಿಗಳಲ್ಲಿ ಇದ್ದಾನೆ. ಎಲ್ಲರಲ್ಲಿ ಭಗವಂತನನ್ನು ಕಾಣುದು, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಆಹಾ, ಎಷ್ಟು ಪ್ರತಿಯೊಂದು ಕಡೆ ಭಗವಂತ ಇದ್ದಾನೆ. ಅವನು ಬಂದಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಳ್ಳೋದು. ಅದು ಸಂಪೂರ್ಣ ನಾಲೆಜಾ? ಸಂಪೂರ್ಣ ಅಷ್ಟು ಗೊತ್ತಾದ್ರೆ ಆಯ್ತಾ? ಇಲ್ಲ, ಖಂಡಿತ ಇಲ್ಲ. ಅದಾದ ಮೇಲೆ ಟ್ರೈನ್ ಹತ್ತಿರ ಬಂತು. ಟ್ರೈನ್ ಹತ್ತಿರ ಬಂದ ಮೇಲೆ ಟ್ರೈನಿನ ಒಳಗೆ ಹೋಗುವಾಗ ಹತ್ರ ಬರುವ ಕಾಣ್ತಾ ಇದ್ದಾನೆ, ಡ್ರೈವರ್ ಕಾಣ್ತಿದ್ದಾನೆ. ಒಳಗೆ ಹೋದೆ, ಅಲ್ಲಿ ಸುಮಾರು ಬರ್ತಿದೆ, ಬೇರೆ ಬೇರೆ ಕೋಚ್ಗಳಿದೆ, ಆಮೇಲೆ ಜನಗಳು ಏಳಿತಾರೆ, ಹತ್ತುತ್ತಾ ಇದ್ದಾರೆ, ಎಲ್ಲವೂ ಕಾಣ್ತಾ ಉಂಟು. ಎಲ್ಲ A to Z ಕಾಣ್ತಾ ಉಂಟು ನನಗೆ. ಆಮೇಲೆ ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂತಲೂ ಕಾಣ್ತಾ ಉಂಟು. ಇದು ಬೇರೆ ವಿಚಾರ, ಅದಕ್ಕೂ ಸಂಬಂಧ ಇಲ್ಲ, ಏನೇ ಇರ್ಲಿ. ಆಮೇಲೆ ಹತ್ತುವಾಗ ಅಯ್ಯೋ ಇದು ಕ್ಲೀನ್ ಇಲ್ಲ ಅಂತ ಒರೆಸ್ತೇವೆ ನಾವು, ಹೀಗೆಲ್ಲ ಮಾಡ್ತೇವೆ. ಇದು ಸಂಪೂರ್ಣ ಜ್ಞಾನ ಟ್ರೈನ್ ನದ್ದು ಆಯ್ತು ನಮ್ಗೆ. ಇನ್ನೂ ಕಂಪ್ಲೀಟ್ ಆಗಿರ್ಲಿಕ್ಕಿಲ್ಲ, ಆದ್ರೆ ಅಟ್ಲೀಸ್ಟ್ ತಕ್ಕ ಮಟ್ಟಿಗೆ ಕಂಪ್ಲೀಟ್ ಜ್ಞಾನ ಆಯ್ತು. ಕಂಪ್ಲೀಟ್ ಜ್ಞಾನ ಯಾರಿಗಿರ್ತದೆ? ಡ್ರೈವರ್ಗೆ ಇರ್ತದೆ. ಆದ ಕಾರಣ ನಾವು ವೃಂದಾವನಕ್ಕೆ ಹೋದ್ರೂ ಕೂಡ ನಮಗೆ ಸಂಪೂರ್ಣ ಜ್ಞಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಮಾತ್ರ ತನ್ನ ಧಾಮದ್ದು, ತನ್ನದು ಸಂಪೂರ್ಣ ಜ್ಞಾನ ಇರುವಂಥದ್ದು. ಭಕ್ತರಿಗೆ ಅಷ್ಟು ಬೇಗ ಎಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು ಪ್ಯಾಸೆಂಜರ್ಸ್, ಅಲ್ಲಿಗೆ ತಲುಪಿದಗಳು ಎಲ್ಲ ನಮಗೆ ಟ್ರೈನ್ ಹೇಗೆ ಹೋಗ್ತದೆ, ಎಲ್ಲಿಗೂ ಏನು ಎಲ್ಲ ಗೊತ್ತಾ? ಇಲ್ಲ. ಅದು ಗೊತ್ತಿರಬೇಕಿದ್ರೆ ಟ್ರೈನ್ ಅನ್ನು ಎಕ್ಸ್ಪರ್ಟ್
ಅದು ಡ್ರೈವರೋ ಯಾರೋ ಒಬ್ಬ ಅದರ ಎಕ್ಸ್ಪರ್ಟ್ ಇರ್ತಾನೆ, ಅವನಿಗೆಲ್ಲ ಗೊತ್ತಿರ್ತದೆ. ಅದೇ ರೀತಿಯಲ್ಲಿ ನಾವು ಆ ಎಕ್ಸ್ಪರ್ಟಿನ ಅಂದ್ರೆ ಗುರು ಎಕ್ಸ್ಪರ್ಟ್, ಗುರುವಿಗೆ ಕೃಷ್ಣನ ತತ್ವ ಗೊತ್ತಿರ್ತದೆ, ಅಥವಾ ಕೃಷ್ಣ ಎಕ್ಸ್ಪರ್ಟ್, ಆದಿ ಗುರುವಾದ ಕೃಷ್ಣನ ಎಕ್ಸ್ಪರ್ಟ್. ಈ ರೀತಿಯಲ್ಲಿ ಸಂಪೂರ್ಣ ಭಗವಂತನ ಜ್ಞಾನ ಅದು ತತ್ವದರ್ಶಿ. ಆದ ಕಾರಣ ಅಂಥ ತತ್ವದರ್ಶಿ ಯಾರು? ಭಗವದ್ಭಕ್ತ. ಭಗವದ್ಭಕ್ತ. ಕ್ಲಿಯರ್ ಆಯ್ತಲ್ಲ? ಎಸ್ ಪ್ರಭುಜಿ. ಎಸ್ ಮಾತಾಜಿ. ಧನ್ಯವಾದಗಳು. ಏನು ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋಣ. ಇನ್ನೊಂದು ವಿಚಾರ, ನಾಳೆ ನನಗೆ ಈ ಟೈಮಲ್ಲಿ ಕ್ಲಾಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಅಂಶ ಸಾಯಂಕಾಲ ಕ್ಲಾಸ್ ತಗೊಳ್ತೀನಿ. ಸಾಧ್ಯ ಇದೆಯಾ ಬರ್ಲಿಕ್ಕೆ? ಇಲ್ಲ ಅಂದ್ರೆ ನಾಳಿದ್ದು. ಆಗತ್ತೆ. ಎಲ್ರಿಗೂ ಆಗತ್ತಾ? ಆಗುತ್ತೆ ಪ್ರಭುಜಿ.